Hello, Elligu Namaskara. Welcome back to our YouTube channel, Deeksha, Vedantu, Kannada for 9th and 10th. I am your chemistry master teacher, Ankiha. So, ivattu now ಏನು ಮಾಡ್ತಾ ಇದೀವಿ? So, we are going to go through the textbook line by line for the chapter acids, bases and salts. So, line by line ನಾವು ಓದ್ತಾ ಇದೀವಿ. So, please subscribe to the channel and turn on the notifications and share the videos with your peers as well as your friends. So, acids, bases ಮತ್ತೆ salts. ನಾನು ಈ ಚಾಪ್ಟರ್ ಮೇಲೆ ಅಕಾಡೆಮಿಕ್ ವಿಡಿಯೋಸ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ದಟ್. ಸೊ ನಾವು ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಹೇಗೆ ಓದಬೇಕು ಅನ್ನೋದನ್ನ ಕಲಿತೀವಿ ಇವತ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಆಸಿಡ್ಸ್ ಅಂಡ್ ಬೇಸಸ್ ಇನ್ ದ ಲ್ಯಾಬೋರೇಟರಿ. ಸೊ ಫಸ್ಟ್ ಆಕ್ಟಿವಿಟಿ ಕೊಟ್ಟಿದ್ದಾರೆ, ಕಲೆಕ್ಟ್ ದ ಸೊಲ್ಯೂಷನ್ ಫಾಲೋಯಿಂಗ್ ಸೊಲ್ಯೂಷನ್ಸ್ ಫ್ರಮ್ ದ ಸೈನ್ಸ್ ಲ್ಯಾಬೋರೇಟರಿ. ಯಾವ್ದಾವುದು ಹೈಡ್ರೋಕ್ಲೋರಿಕ್ ಆಸಿಡ್ ನ ತಗೊಳಕ್ಕೆ ಹೇಳಿದ್ದಾರೆ. ಹೈಡ್ರೋಕ್ಲೋರಿಕ್ ಆಸಿಡ್, ಆಮೇಲೆ ಸಲ್ಫ್ಯೂರಿಕ್ ಆಸಿಡ್. ಸೊ ದೀಸ್ ಆರ್ ಆಸಿಡ್ಸ್, ದೇ ಆರ್ ಕ್ವೈಟ್ ಡೇಂಜರಸ್, ವಿ ಹ್ಯಾವ್ ಟು ಬಿ ವೆರಿ ಮೈಂಡ್ಫುಲ್. ನೈಟ್ರಿಕ್ ಆಸಿಡ್, ನೆಕ್ಸ್ಟ್ ಅಸಿಟಿಕ್ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಒಂದಷ್ಟು ಆಸಿಡ್ಸ್ ಇದೆ ಇಲ್ಲಿ, ಒಂದಷ್ಟು ಬೇಸಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಪುಟ್ ಅ ಡ್ರಾಪ್ ಆಫ್ ಈಚ್ ಆಫ್ ದ ಅಬೌವ್ ಸೊಲ್ಯೂಷನ್ಸ್ ಆನ್ ಅ ವಾಚ್ ಗ್ಲಾಸ್ one by one and test with a drop of indicator shown in table 2.1. ಸೊ ಒಂದಷ್ಟು ಇಂಡಿಕೇಟರ್ಸ್ ಅನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ತೀವಿ ಅಂತೆ, ಒಂದು ವಾಚ್ ಗ್ಲಾಸ್ ಅಲ್ಲಿ ಈ ಸಬ್ಸ್ಟೆನ್ಸ್ ಅನ್ನ ತಗೋತಾ ಇದೀವಿ, ಈ ಸೊಲ್ಯೂಷನ್ಸ್ ಅನ್ನ ತಗೋತಾ ಇದೀವಿ. ಓಕೆ, ಸೊ ಒಂದೊಂದು ಡ್ರಾಪ್ ಅನ್ನ ಹಾಕ್ತಾ ಇದೀವಿ ಅಥವಾ ಒಂದು ಫ್ಯೂ ಡ್ರಾಪ್ಸ್ ಅನ್ನ ಹಾಕ್ತಾ ಇದೀವಿ. ಸೊ ಏನೇನ್ ತಗೊಂಡಿದೀವಿ, ರೆಡ್ ಲಿಟ್ಮಸ್ ಸೊಲ್ಯೂಷನ್ ಇದೆ, ಬ್ಲೂ ಲಿಟ್ಮಸ್ ಸೊಲ್ಯೂಷನ್, ಫಿನಾಫ್ಥಲೀನ್ ಮತ್ತೆ ಮಿಥೈಲ್ ಆರೆಂಜ್ ಇದೆ. ಸೊ ಇದನ್ನ ಈ ವಾಚ್ ಗ್ಲಾಸ್ಗೆ ಒನ್ ಬೈ ಒನ್ ಆಡ್ ಮಾಡ್ತಾ ಇದೀವಿ. ಓಕೆ, ಸೊ ಸ್ಯಾಂಪಲ್ ಸೊಲ್ಯೂಷನ್ ಯಾವ್ದು ತಗೊಳ್ಳೋಣ? ಸ್ಯಾಂಪಲ್ ಸೊಲ್ಯೂಷನ್ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಳ್ಳೋಣ. HCl ತಗೊಂಡ್ರೆ ಏನಾಗುತ್ತೆ? HCl ನ ಸ್ಯಾಂಪಲ್ ಸೊಲ್ಯೂಷನ್ ಆಗಿ ತಗೊಂಡ್ರೆ ರೆಡ್ ಲಿಟ್ಮಸ್ ಏನಾಯ್ತು, ರೆಡ್ ಆಗಿ ಉಳ್ಕೊಂತು. ಬ್ಲೂ ಲಿಟ್ಮಸ್ ಏನಾಗುತ್ತೆ, ರೆಡ್ ಆಗಿ ಕನ್ವರ್ಟ್ ಆಯ್ತು. ಫಿನಾಫ್ಥಲೀನ್, ಇಟ್ ಈಸ್ ಕಲರ್ಲೆಸ್. ಓಕೆ, ಕಲರ್ಲೆಸ್ ಇರುತ್ತೆ ಫಿನಾಫ್ಥಲೀನು, ಬಟ್ ಇಟ್ ಚೇಂಜಸ್ ಇಟ್ಸ್ ಕಲರ್ ಟು ಪಿಂಕ್ ಇನ್ ಬೇಸಸ್, ರಿಮೈನ್ಸ್ ಕಲರ್ಲೆಸ್ ಇನ್ ಆಸಿಡ್ಸ್. HCl ಅಲ್ಲಿ ಕಲರ್ಲೆಸ್ ಆಗಿ ಉಳಿತು. ಮಿಥೈಲ್ ಆರೆಂಜ್ ಏನಾಗುತ್ತೆ, ಇಟ್ ಚೇಂಜಸ್ ಇಟ್ಸ್ ಕಲರ್ ಟು ರೆಡ್ ಇನ್ ಆಸಿಡ್ಸ್. HCl is an acid. And if we take NaOH, ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡ್ರೆ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಏನಾಗುತ್ತೆ, ಬ್ಲೂ ಆಗುತ್ತೆ. ಬ್ಲೂ ಲಿಟ್ಮಸ್ ಬ್ಲೂ ಆಗಿ ಉಳ್ಕೊಳ್ಳುತ್ತೆ, ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ಫಿನಾಫ್ಥಲೀನ್ ಏನಾಗುತ್ತೆ, ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಮಿಥೈಲ್ ಆರೆಂಜ್ ಏನಾಗುತ್ತೆ, ಯೆಲ್ಲೋ ಆಗುತ್ತೆ. ಸೊ ಯಾವ್ಯಾವ್ದ್ರಲ್ಲಿ ಈ ಚೇಂಜ್ ಆಗುತ್ತೆ? HCl, ಸಲ್ಫ್ಯೂರಿಕ್ ಆಸಿಡ್ H2SO4, ನೈಟ್ರಿಕ್ ಆಸಿಡ್ HNO3, ಆಮೇಲೆ ಅಸಿಟಿಕ್ ಆಸಿಡ್ CH3COOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ NaOH, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇದರಲ್ಲಿ ಯಾವ ಚೇಂಜ್ ಆಗುತ್ತೆ? ಈ ಸೆಕೆಂಡ್ ಚೇಂಜ್ ಆಗುತ್ತೆ, ಬ್ಲೂ, ಪಿಂಕ್, ಯೆಲ್ಲೋ ರೆಸ್ಪೆಕ್ಟಿವ್ಲಿ. ಸೊ ಆಸಿಡ್ಸ್ ನಾವು ನಮ್ಮ ಲೋವರ್ ಕ್ಲಾಸ್ ಅಲ್ಲಿ ಓದಿದೀವಿ ಏನು, ಆಸಿಡ್ಸ್ ಆರ್ ಸೋ ಟು ಟೇಸ್ಟ್, ಬೇಸಸ್ ಆರ್ ಬಿಟರ್ ಟು ಟೇಸ್ಟ್ ಅಂತ ಓದಿದೀವಿ. ಅಂಡ್ ದೇ ಆರ್ ಸೋಪಿ ಟು ಟಚ್, ಬೇಸಸ್ ಆರ್ ಸೋಪಿ ಟು ಟಚ್. Acids and bases both are corrosive in nature. So moving forward, these indicators tell us whether a substance is acidic or basic by change in color. Color change ತೋರಿಸ್ತಾ ಇದೆ. ಸೊ ಇದನ್ನ ನಾವು ವಿಜುವಲ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಜುವಲ್ ಇಂಡಿಕೇಟರ್ಸ್ ಅಂತ ಕರಿತಾ ಇದೀವಿ. So indicators are those substances which is used to differentiate between an acid and a base. So there are some substances whose odor changes, odor andre smell changes in acidic or basic media. These are called olfactory indicators. Olfactory indicators ಏನಾಗುತ್ತೆ, they change their smell. Olfactory indicators change their smell in bases. Change their smell in bases. So which are the examples for olfactory indicators? Onion extract, vanilla extract, clove oil. So these are some examples for olfactory indicators. Bases ge hakidre enagutte, these change their distinct smell. So activity 2.2 ಏನide, take some finely chopped onions in a plastic bag along with some strips of clean cloth. Tie up the bag tightly and leave overnight in the fridge. The cloth strips can now be used to test for acids and bases.
Take 2 of these cloth strips and check their order. Keep them in a clean surface and put a few drops of dilute HCl solution on one strip and a few drops of dilute NaOH solution on the other. So chopped onions na plastic bag ಅಲ್ಲಿ ತಗೋತೀವಿ. ಅದಕ್ಕೆ ಸೊ 2 ಕ್ಲೀನ್ ಕ್ಲೋತ್ ಅನ್ನ ಹಾಕ್ತಿವಿ, 2 ಪೀಸ್ ಅನ್ನ. ಸೊ ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ, ಒಂದು ಸ್ಟ್ರಿಪ್ಗೆ HCl ಅನ್ನ ಆಡ್ ಮಾಡ್ತೀವಿ, ಹಾಕ್ತಿವಿ. ಇನ್ನೊಂದು ಸ್ಟೆಪ್ಗೆ NaOH ನ ಆಡ್ ಮಾಡ್ತೀವಿ. ಸೊ ಯಾವ್ದ್ರಲ್ಲಿ ಸ್ಮೆಲ್ ಚೇಂಜ್ ಆಗಿರುತ್ತೆ, ಸೊ NaOH ನ ಎಲ್ಲಿ ಹಾಕಿರ್ತೀವಿ ಅಲ್ವಾ, ಯಾವ ಕ್ಲೋತ್ಗೆ ಹಾಕಿರ್ತೀವಿ ಅದರಲ್ಲಿ ಸ್ಮೆಲ್ ಚೇಂಜ್ ಆಗಿರುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ. ಅದೇ ಸೊ HCl ಹಾಕಿರುವಂತ ಕ್ಲೋತ್ ಸ್ಟ್ರಿಪ್ ಏನಾಗಲ್ಲ, ದೇರ್ ಇಸ್ ನೋ ಚೇಂಜ್ ಇನ್ ಸ್ಮೆಲ್. So this is about olfactory indicators. So based on the change, so we have 2 types of indicators, visual indicators and olfactory indicators. Based on the source we have 2 types of indicators, ಯಾವ್ದಾದ್ರು synthetic indicators ಮತ್ತೆ ನ್ಯಾಚುರಲ್ ಇಂಡಿಕೇಟರ್ಸ್. ನ್ಯಾಚುರಲ್ ಇಂಡಿಕೇಟರ್ಸ್ ಗೆ ಯಾವ ಎಕ್ಸಾಂಪಲ್ ಕೊಡಬಹುದು, ಲಿಟ್ಮಸ್ ಕೊಡಬಹುದು, ಹಾಗೆ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಟರ್ಮರಿಕ್, ಅನಿಯನ್ ಎಕ್ಸ್ಟ್ರಾಕ್ಟ್, petunia leaves ಕೊಡಬಹುದು. ಸೊ ಸಿಂಥೆಟಿಕ್ ಇಂಡಿಕೇಟರ್ಸ್ ಗೆ ಫಿನಾಫ್ಥಲೀನ್, ಮಿಥೈಲ್ ರೆಡ್, ಮಿಥೈಲ್ ಆರೆಂಜ್, these can be given as the examples for synthetic indicators. Moving forward, rinse both cloth strips. ಸೊ ಇದನ್ನೇ ಏನ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಅನ್ನ. ಸೊ ಕ್ಲೋತ್ ಸ್ಟ್ರಿಪ್ ನ ಏನ್ ಮಾಡಬೇಕು, ರಿನ್ಸ್ ಮಾಡಿ ಚೆಕ್ ಮಾಡಬೇಕು ಆರ್ಡರ್ನ, ಆಯ್ತಾ. ಸೊ ವಾಶ್ ಮಾಡಬೇಕು. Now take some dilute vanilla essence, clove oil and check their order. So vanilla essence ಮತ್ತೆ clove oil ನ ತಗೊಂಡ್ರು ಏನಾಗುತ್ತೆ, these change their respective distinct smell in the bases, not in acids. So ಇದನ್ನ ಈಸಿಯಾಗಿ ನಮ್ಮ ಮನೆಗಳಲ್ಲಿ ಏನ್ ಮಾಡಬಹುದು, ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಬಹುದು. Which of these, vanilla, onion and clove, can be used as olfactory indicators on the basis of your observations? All of these are olfactory indicators. Ellanu olfactory indicators. So we are going to do some more activities to understand the chemical properties of acids and bases. Namge physical properties already gottide. So acids are sour, bases are bitter, soapy to touch, both are corrosive in nature anta gottide. So if we talk about the chemical properties, so acids ಮತ್ತೆ ಬೇಸಸ್ ಬೇರೆ ಬೇರೆ ಸಬ್ಸ್ಟೆನ್ಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಸೊ ಹೌ ಡು ಆಸಿಡ್ಸ್ ಅಂಡ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್, ಮೆಟಲ್ಸ್ ಜೊತೆ ಆಸಿಡ್ಸ್ ಮತ್ತೆ ಬೇಸಸ್ ಹೇಗೆ ರಿಯಾಕ್ಟ್ ಆಗುತ್ತೆ, ಇದನ್ನ ನಾವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲೂ ಓದ್ತೀವಿ. ಸೊ ಕಾಷನ್ 2.3 ಆಕ್ಟಿವಿಟಿ 2.3 ಅಲ್ಲಿ ಏನಿದೆ, ದಿಸ್ ಆಕ್ಟಿವಿಟಿ ನೀಡ್ಸ್ ದ ಟೀಚರ್ಸ್ ಅಸಿಸ್ಟೆನ್ಸ್. ನೀವೇ ಮಾಡಬೇಡಿ, ಟೀಚರ್ಸ್ ಯಾರು ದೊಡ್ಡವರ ಅಸಿಸ್ಟೆನ್ಸ್ ಇಟ್ಕೊಳ್ಳಿ. ಸೊ ಎಕ್ಸ್ಕ್ಯೂಸ್ ಮೀ. ಸೊ ಸೆಟ್ ದ ಆಪರೇಟಸ್ ಆಸ್ ಶೋನ್ ಇನ್ ಫಿಗರ್ 2.1. ಸೊ 2.1 ನಲ್ಲಿ ಆಪರೇಟಸ್ ಹೇಗಿತ್ತು ಹಾಗೆ ಒಂದು ಸೆಟ್ ಮಾಡಬೇಕು. ಓಕೆ, ವಾಚ್ ಕ್ಲಾಸ್ ತಗೋಬೇಕು. ಆಮೇಲೆ ಏನ್ ಮಾಡಬೇಕು, ಟೇಕ್ ಅಬೌಟ್ 5 ml ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ ಅ ಫ್ಯೂ ಪೀಸಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ಟು ಇಟ್. ಸೊ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಏನನ್ನ ತಗೋತಾ ಇದೀವಿ, ಸಲ್ಫ್ಯೂರಿಕ್ ಆಸಿಡ್ ತಗೋತಾ ಇದೀವಿ, H2SO4 ತಗೋತಾ ಇದೀವಿ. ಅದಕ್ಕೆ ಸ್ವಲ್ಪ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಆಡ್ ಮಾಡ್ತಾ ಇದೀವಿ. ಜಿಂಕ್ ಗ್ರಾನ್ಯೂಲ್ಸ್, H2SO4 ಇದೆ, ಆಮೇಲೆ ಜಿಂಕ್ ಗ್ರಾನ್ಯೂಲ್ಸ್ ಇದೆ. ಓಕೆನಾ, H2SO4 ಅಂಡ್ ಜಿಂಕ್ ಗ್ರಾನ್ಯೂಲ್ಸ್. ಆಮೇಲೆ ಏನ್ ಮಾಡ್ತಾ ಇದೀವಿ, ವಾಟ್ ಡು ಯು ಅಬ್ಸರ್ವ್ ಆನ್ ದ ಸರ್ಫೇಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ಆಫ್ಟರ್ ಸಮ್ ಟೈಮ್. ಜಿಂಕ್ ಗ್ರಾನ್ಯೂಲ್ಸ್ ಮೇಲೆ ಏನೋ ಕಾಣಿಸುತ್ತೆ, ಏನಿರುತ್ತೆ? Plastic has been evolved through soap solution. Soap solution ಅಲ್ಲಿ ಏನು ಗ್ಯಾಸ್ ಇವಾಲ್ವ್ ಆಗ್ತಿರೋದನ್ನ ಪಾಸ್ ಮಾಡಬೇಕು. Why are bubbles formed in the soap solution? And take a burning candle near a gas filled bubble. What do you observe? So when a metal reacts with dilute acid, information ಆಗುತ್ತೆ, respective salt and hydrogen gas release ಆಗುತ್ತೆ. So are the observations in all the cases the same or different? ಏನೇನು ತಗೋತಿದೀವಿ, HCl, HNO3 ಮತ್ತೆ CH3COH ಅಸಿಟಿಕ್ ಆಸಿಡ್ ಅನ್ನು ತಗೊಂಡು ಸಹ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಎಲ್ಲಾದ್ರಲ್ಲೂ ಸಹ ಇದೇ ಏನು ರಿಯಾಕ್ಷನ್ ಆಗುತ್ತಾ? ಅಬ್ಸಲ್ಯೂಟ್ಲಿ ಎಸ್, ಹೌದು. So when a metal reacts with dilute acid, it leads to the formation of salt and hydrogen gas. And ಇಲ್ಲಿ ಯಾಕೆ ಬರ್ನಿಂಗ್ ಕ್ಯಾಂಡಲ್ ತಗೊಳ್ಳಿ ಅಂತ ಹೇಳಿದ್ದಾರೆ? ಬಿಕಾಸ್ ವೆನ್ ಬರ್ನಿಂಗ್ ಕ್ಯಾಂಡಲ್
burning candle is held near the mouth of the container. ಇಲ್ಲಿ ಏನು ರಿಲೀಸ್ ಆಗ್ತದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ ಅಲ್ವಾ. ಸೊ ದಿಸ್ ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಬರ್ನಿಂಗ್ ಕ್ಯಾಂಡಲ್ ಟಚ್ ಆದಾಗ ಇಟ್ ಬರ್ನ್ಸ್ ವಿತ್ ಅ ಪಾಪ್ ಸೌಂಡ್. ದಿಸ್ ಇಸ್ ದ ಕನ್ಫರ್ಮೇಟರಿ ಟೆಸ್ಟ್. ಸೊ ಇಟ್ ಕನ್ಫರ್ಮ್ಸ್ ದ evolution of hydrogen gas. So when a metal reacts with dilute acid, it leads to the formation of salt and hydrogen gas. So moving forward, ಇದೆ ನೋಡಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದು ಅಲ್ವಾ. ಇಲ್ಲೇನ್ ತಗೊಂಡಿದ್ದಾರೆ, ಜಿಂಕ್ ಗ್ರಾನ್ಯೂಲ್ಸ್ ತಗೊಂಡಿದ್ದಾರೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ದಾರೆ. ಸೊ ನೀಟಾಗಿ ಕಾಶಿಯಸ್ ಆಗಿ ಮಾಡಬೇಕು, ಯಾಕೆಂದ್ರೆ ಆಸಿಡ್ಸ್ ಕ್ಯಾನ್ ಬಿ ಡೇಂಜರಸ್. ನಾಟ್ ಆಲ್ ಆಸಿಡ್ಸ್ ಆರ್ ಡೇಂಜರಸ್, ಬಟ್ ಫ್ಯೂ ಆಸಿಡ್ಸ್ ಆರ್ ರಿಲಿ ರಿಲಿ ಡೇಂಜರಸ್. ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, HCl ಇದೆಲ್ಲ ಡೇಂಜರಸ್ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ಕಾಶಿಯಸ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡಬೇಕು. ಸೊ ಇಲ್ಲಿ ಏನಾಗ್ತಿದೆ, ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಅನ್ನ ಎಲ್ಲಿ ಪಾಸ್ ಮಾಡ್ತಾ ಇದ್ದಾರೆ, ಸೋಪ್ ಸೊಲ್ಯೂಷನ್ ಅಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಬಬಲ್ಸ್ ಫಾರ್ಮೇಶನ್ ಆಗುತ್ತೆ, ಇಂಡಿಕೇಟಿಂಗ್ ದಟ್ ದೇರ್ ಇಸ್ ಅ ಗ್ಯಾಸ್ ದಟ್ಸ್ ಬೀಯಿಂಗ್ ಇವಾಲ್ವ್ಡ್. ಸೊ ಸೋಪ್ ಬಬಲ್ ಫಿಲ್ಡ್ ವಿತ್ ಹೈಡ್ರೋಜನ್. ಸೊ ಬರ್ನಿಂಗ್ ಕ್ಯಾಂಡಲ್ ಅನ್ನ ತಗೊಂಡ್ರೆ ಇಟ್ ಬರ್ನ್ಸ್ ವಿತ್ ಅ ಪಾಪ್ ಸೌಂಡ್. This is the experiment. So note that the metal in the above reaction displaces hydrogen atoms from the acids as hydrogen gas and forms a compound called a salt. Salt formation ಆಗುತ್ತೆ. So acid upon reacting with metal forms salt and hydrogen gas. So this is the reaction. Okay na? So ಏನಾಗ್ತಿದೆ, ಈ displacement reaction ಎಲ್ಲಿ ಬರುತ್ತೆ, ನಿಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಸೊ ಅದ್ರದ್ದು ಸಹ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಾನು ಕಾಂಬಿನೇಷನ್, ಆಮೇಲೆ ಡಿಕಂಪೋಸಿಷನ್ ರಿಯಾಕ್ಷನ್ಸ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದೋಸ್ ವಿಡಿಯೋಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಕ್ಯಾನ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. So activity 2.4 in there, place a few pieces of granulated zinc metal in a test tube. Add 2 ml of sodium hydroxide solution and warm the contents of the test tube. ಅಲ್ಲಿ ಆಸಿಡ್ ತಗೊಂಡಿದ್ವಿ, ಇಲ್ಲಿ ಬೇಸ್ ತಗೋತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಸೋಡಿಯಂ ಜಿಂಕೇಟ್ ಫಾರ್ಮ್ ಆಗ್ತಾ ಇದೆ. ಸೊ ದ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಕ್ಯಾನ್ ಬಿ ರಿಟನ್ ಆಸ್ ಫಾಲೋಸ್. So when sodium hydroxide reacts with zinc, it is forming sodium zincate, Na2ZnO2 along with hydrogen gas. Okay, so you find again that hydrogen is formed in the reaction. So this reaction is not possible in case of all metals. So ಕೆಲವೊಂದು ಮೆಟಲ್ಸ್ ಮಾತ್ರ ಈ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಅದಕ್ಕೆ ನಾವು ಆಂಫೋಟೆರಿಕ್ ಮೆಟಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಂಫೋಟೆರಿಕ್ ಮೆಟಲ್ಸ್. ಜಿಂಕ್ ಈಸ್ ಒನ್ ಆಫ್ ದಮ್, ಅಲ್ಯೂಮಿನಿಯಂ ಈಸ್ ಒನ್ ಆಫ್ ದಮ್. ಸೊ ಜಿಂಕ್ ಅಂಡ್ ಅಲ್ಯೂಮಿನಿಯಂ ಕ್ಯಾನ್ ರಿಯಾಕ್ಟ್ ವಿತ್ both acids and bases. React with both acids and bases. ಅದಕ್ಕೆ ನಾವು ಆಂಫೋಟೆರಿಕ್ ಮೆಟಲ್ಸ್ ಅಂತ ಕರಿತೀವಿ. So moving forward, so how do metal carbonates and bicarbonate, metal hydrogen carbonates or hydrogen carbonates ಅಂದ್ರೆ ಇನ್ನೇನು ಅಲ್ಲ, bicarbonates react with acids. ಆಕ್ಟಿವಿಟಿ ಕೊಟ್ಟಿದ್ದಾರೆ ಮತ್ತೆ. ಟೇಕ್ 2 ಟೆಸ್ಟ್ ಟ್ಯೂಬ್ಸ್, ಲೇಬಲ್ ದೆಮ್ ಆಸ್ A and B. Take about 0.5 grams of sodium carbonate, that is Na2CO3 in test tube A, and about 0.5 grams of sodium hydrogen carbonate, NaHCO3 ನ ತಗೋತಾ ಇದೀವಿ ಎರಡು ಟೆಸ್ಟ್ ಟ್ಯೂಬ್ ಅಲ್ಲಿ. ಒಂದರಲ್ಲಿ Na2CO3, ಇನ್ನೊಂದರಲ್ಲಿ NaHCO3 ತಗೋತಾ ಇದೀವಿ. We are going to add about 2 ml of dilute HCl to both the test tubes. ಏನ್ ಕಾಣಿಸುತ್ತೆ ಇಲ್ಲಿ, ಸೊ ಎಂಡ್ ಒಂದು ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ ಅಂಡ್ ವಿ ನೀಡ್ ಟು ಪಾಸ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಈಚ್ ಕೇಸ್ ಥ್ರೂ ಲೈಮ್ ವಾಟರ್. ಲೈಮ್ ವಾಟರ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಪಾಸ್ ಮಾಡಿದ್ರೆ ಏನಾಗುತ್ತೆ, ಸೊ ಏನಾಗ್ತಿದೆ ನೋಡಿ, Na2CO3 upon reacting with HCl, it forms NaCl, water and carbon dioxide gas. So sodium bicarbonate upon reacting with HCl forming NaCl, H2O and carbon dioxide gas. So carbon dioxide gas so ಇಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಿದೆ, ಇಟ್ ಈಸ್ ಕಲರ್ಲೆಸ್ ಅಂಡ್ ಇಟ್ ಈಸ್ ಓಡರ್ಲೆಸ್. ಗೊತ್ತಾಗಲ್ಲ ನಮ್ಗೆ ಯಾವ ಗ್ಯಾಸ್ ಅಂತ ಅಲ್ವಾ. ಹೈಡ್ರೋಜನ್ ಕಲರ್ಲೆಸ್ ಇದೆ, ಓಡರ್ಲೆಸ್ ಇದೆ. ಅದೇ ಕನ್ಫರ್ಮೇಟೆಡ್ ಟೆಸ್ಟ್ ಇತ್ತು. ಇದಕ್ಕೇನು ಕನ್ಫರ್ಮೇಟೆಡ್ ಟೆಸ್ಟ್, CaOH ಟ್ವೈಸ್. ಏನಂದ್ರೆ ದಿಸ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಲೈಮ್ ವಾಟರ್ ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಪಾಸ್ ಮಾಡಿದ್ರೆ
ಇಟ್ ಟರ್ನ್ಸ್ ಮಿಲ್ಕಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ along with water. So this white precipitate indicates or confirms the presence of carbon dioxide gas. Moving forward, so ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಕ್ಸೆಸ್ ಆಗಿ ಪಾಸ್ ಮಾಡಿದ್ರೆ ಏನಾಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಸ್ ಆಗಿ ಪಾಸ್ ಮಾಡ್ತಾ ಇದೀವಿ ಅಲ್ಲಿ ಏನಾಗಿತ್ತು ಹಿಂದೆ ರಿಯಾಕ್ಷನ್ ಅಲ್ಲಿ ನೋಡಿ ಸೊ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗಿತ್ತು ಇಲ್ಲಿ ಏನಾಗುತ್ತೆ ಸೊ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಫಾರ್ಮೇಶನ್ ಆಯ್ತು ಆ ಪ್ರೆಸಿಪಿಟೇಟ್ ಇದೆ ಅಲ್ವಾ ಸೊ ಇಲ್ಲೇನಿತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿತ್ತು ಅಲ್ವಾ ಇಟ್ ವಾಸ್ ಇನ್ಸಾಲ್ಯುಬಲ್ CaCO3 ಇಟ್ ಈಸ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಅದೇ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಇದೆ ಏನಿದೆ ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಸೊ ಲೈಮ್ ಸ್ಟೋನ್ ಚಾಕ್ ಅಂಡ್ ಮಾರ್ಬಲ್ ಆರ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೇರೆ ಬೇರೆ ಫಾರ್ಮ್ಸ್ ಲೈಮ್ ಸ್ಟೋನ್ ಚಾಕ್ ಮಾರ್ಬಲ್ ಎಲ್ಲ ಇದೆಯಲ್ವಾ ಬೇರೆ ಬೇರೆ ಫಾರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಲ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಗಿವ್ ಅ ಕರೆಸ್ಪಾಂಡಿಂಗ್ ಸಾಲ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಸೊ ಜನರಲ್ ರಿಯಾಕ್ಷನ್ ಏನಂತ ಬರಿಬಹುದು ನಾವು ದಿಸ್ ಇಸ್ ದ ಜನರಲ್ ರಿಯಾಕ್ಷನ್ metal carbonate metal hydrogen carbonate reacts with acid to form salt carbon dioxide and water so conformity test for carbon dioxide is also very very important maribardu adana okay so passing carbon dioxide through lime water turns lime water milky leading to the formation of calcium carbonate next activity 2.6 ಇದೆ how do acids and bases react with each other ಆಸಿಡ್ ಮತ್ತೆ ಬೇಸಸ್ ಒಂದ್ರ ಜೊತೆ ಒಂದು ರಿಯಾಕ್ಟ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಟೇಕ್ ಅಬೌಟ್ 2 ml ಆಫ್ ಡೈಲ್ಯೂಟ್ NaOH ಸೊಲ್ಯೂಷನ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ 2 drops ಆಫ್ ಫಿನಾಫ್ಥಲೀನ್ ಸೊಲ್ಯೂಷನ್ ಸೊ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ NaOH 2 ml NaOH ನ ತಗೋತಾ ಇದ್ದೀನಿ ಅದಕ್ಕೆ ಏನ್ ಆಡ್ ಮಾಡ್ತಿದೀವಿ ಫಿನಾಫ್ಥಲೀನ್ ಆಡ್ ಮಾಡ್ತಾ ಇದೀವಿ PHP ಅಂತ ಬರೀತೀವಿ ಫಿನಾಫ್ಥಲೀನ್ ವಾಟ್ ಈಸ್ ದ ಕಲರ್ ಆಫ್ ದ ಸೊಲ್ಯೂಷನ್ ಕಲರ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಓಕೆ ಸೊ ನೋಡೋಣ ಕಲರ್ ಏನಾಯ್ತು ಗೊತ್ತಿಲ್ಲ ಡಿಸ್ಕಸ್ ಮಾಡೋಣ ಆಮೇಲೆ ಸೊ HCl ಅನ್ನು ತಗೋತಾ ಇದೀವಿ ಇಲ್ಲೆಷ್ಟು 2 ml HCl ಅನ್ನು ತಗೋತಾ ಇದೀವಿ ಓಕೆ ಅದನ್ನ ಡ್ರಾಪ್ ಬೈ ಡ್ರಾಪ್ ಇದಕ್ಕೆ ಆಡ್ ಮಾಡ್ತಾ ಇದೀವಿ ಓಕೆ ಆಡ್ ಮಾಡ್ತಿದ್ದಂಗೆ ಕಲರ್ ಏನಾಗುತ್ತೆ ಕಲರ್ ಏನಾದ್ರೂ ಚೇಂಜ್ ಆಗುತ್ತಾ ಸೊ NaOH ಇದ್ದಾಗ PHP ಅಂದ್ರೆ ಫಿನಾಫ್ಥಲೀನ್ ಅನ್ನ ಆಡ್ ಮಾಡಿದ್ರೆ ಕಲರ್ ಏನಾಗುತ್ತೆ ಪಿಂಕ್ ಆಗುತ್ತೆ ಅದೇ HCl ಅನ್ನ ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ತಾ ದಿಸ್ ಪಿಂಕ್ ಕಲರ್ ಡಿಸಪಿಯರ್ ಆಗ್ತಾ ಹೋಗುತ್ತೆ ಕಲರ್ಲೆಸ್ ಆಗ್ಬಿಡುತ್ತೆ ಫೈನಲಿ 2 ml ಕಂಪ್ಲೀಟ್ ಆಡ್ ಮಾಡಿದ್ರೆ ಏನಾಗುತ್ತೆ ಕಲರ್ಲೆಸ್ ಆಗ್ಬಿಡುತ್ತೆ ಪಿಂಕ್ ಇಂದ ಏನಾಯ್ತು ಕಲರ್ಲೆಸ್ ಆಯ್ತು ಅಗೇನ್ ಇದಕ್ಕೆ NaOH ನ ಆಡ್ ಮಾಡಿದ್ರೆ ಮತ್ತೆ ಪಿಂಕ್ ಕಲರ್ ಆಗುತ್ತೆ ಸೊ ಡಸ್ ದ ಪಿಂಕ್ ಕಲರ್ ಆಫ್ ಫಿನಾಫ್ಥಲೀನ್ reappear yes it does what do you think why do you think this happened ಯಾಕೆ ಈ ತರ ಆಯ್ತು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ ಸೊ what is the color of the solution ಇವಾಗ ಪಿಂಕ್ ಇತ್ತು add dilute HCl solution to the above solution drop by drop so change ಏನಾದ್ರೂ ಇದೆಯಾ yes there is change in color so pink color slowly disappears ಅಂತ ಬರೀಬಹುದು ಸೊ ಏನಾಗ್ತಾ ಇದೆ ಇಲ್ಲಿ in the above activity we have observed that the effect of a base is nullified by an acid and vice versa so effect of acid will be nullified by the effect of base or effect of base will be nullified by the effect of acid so ಏನ್ ಹೇಗೆ ರೆಪ್ರೆಸೆಂಟ್ ಮಾಡಬಹುದು NaOH reacting with HCl to form NaCl and H2O this is the reaction so general reaction ಏನ್ ಬರಿಬಹುದು base upon reacting with acid form salt and respective salt and water and this is an exothermic reaction ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಏನಿದೆ ಅಲ್ವಾ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಅದನ್ನ ನೆನ್ಪಿಟ್ಕೊಳ್ಳೋದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್ ಇನ್ ನೇಚರ್ okay so some amount of heat energy is released so adana nenpitkobeku neutralization reactions are exothermic in nature exothermic in nature yake heat is given out hagagi
along with the formation of product. ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ಅಂದ್ರೆ ಏನು? ಎಂಡೋಥರ್ಮಿಕ್ ಅಲ್ಲಿ ರಿಯಾಕ್ಟೆಂಟ್ಸ್ ಗೆ ಎನರ್ಜಿನ ಸಪ್ಲೈ ಮಾಡಬೇಕು. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಅಲಾಂಗ್ ವಿತ್ ಪ್ರಾಡಕ್ಟ್ಸ್ ದೇರ್ ಈಸ್ ರಿಲೀಸ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಇದರ್ ಹೀಟ್ ಆರ್ ಲೈಟ್. ಮೂವಿಂಗ್ ಫಾರ್ವರ್ಡ್, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಮೆಟಲ್ ಆಕ್ಸೈಡ್ಸ್ ಆಸಿಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ? We are going to take a small amount of copper oxide in a beaker and add dilute hydrochloric acid slowly while stirring. Copper oxide CuO ನ ತಗೋತಾ ಇದೀವಿ ಬೀಕರ್ ಅಲ್ಲಿ, ಅದಕ್ಕೆ HCl ಆಡ್ ಮಾಡ್ತಾ ಇದೀವಿ, ಡೈಲ್ಯೂಟ್ HCl ಆಡ್ ಮಾಡ್ತೀವಿ. Okay, so note the color of the solution. What has happened to the copper oxide? ಏನ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ? ಏನ್ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ CuCl2 ಫಾರ್ಮ್ ಆಗುತ್ತೆ along with H2O. So, in formation ಆಗುತ್ತೆ CuCl2 along with H2O. Copper oxide upon reacting with dilute HCl forms CuCl2 and H2O. So, you'll notice that the color of the solution becomes blue, green and copper oxide dissolves. The blue-green color of the solution is due to the formation of copper chloride CuCl2 in the reaction. ಇದು blue-green ಅನ್ನು ತೋರಿಸುತ್ತೆ, ಅಂದ್ರೆ ಡಿಸ್ಟೆಂಪರ್ ಕಲರ್ ತೋರಿಸುತ್ತೆ. blue-green color. Okay, so the general reaction ಏನು, metal oxide upon reacting with acid forms salts and water. ಅಂದ್ರೆ metal oxide ಯಾವ ನೇಚರ್ ಇದೆ ಅಂತ ಆಯ್ತು? It is basic in nature. Metal oxides are basic in nature. That's why they are reacting with acids to form respective salt and water. So now write the balance. Now write and balance the equation for the above reaction. ನಾನು ಆಲ್ರೆಡಿ ಕೊಟ್ಟೆ ಅಲ್ವಾ? So similar to the reaction of base with an acid, metallic oxides are said to be basic oxides. Basic oxides, metallic oxides are basic oxides. So reaction of a non-metallic oxide with base. So non-metallic oxides ಏನಿದೆ, these are acidic in nature. Okay, so we have you have seen the reaction between carbon dioxide and calcium hydroxide alva. Carbon dioxide upon reacting with calcium hydroxide CaOH twice, in formation agutte calcium carbonate CaCO3 along with carbon dioxide carbon dioxide alla water formation agutte alva. So CaCO3 is a salt, calcium hydroxide it is basic in nature. So carbon dioxide is acidic in nature. Carbon is a non-metal. Okay, non-metallic oxide ಆಯ್ತು. So since this is similar to the reaction between base and an acid, we can conclude that non-metallic oxides are acidic in nature. This is very very important. So ಏನಂತ ಹೇಳ್ಬೋದು? Non-metallic oxides are acidic in nature. These are acidic in nature. Sulfur dioxide, sulfur trioxide. So ಇದೆಲ್ಲ ಏನಿದೆ, acidic in nature ಇದೆ. Nitrogen oxides, these are. Let's move forward. So chemical properties ಆಯ್ತು ಇವಾಗ. So what do all acids and bases have in common? Acids ಮತ್ತೆ bases ಗೆ ಏನ್ ಕಾಮನ್ ಆಗಿದೆ? So in section 2.1 ಆ ಆಕ್ಟಿವಿಟಿಲಿ ಏನ್ ನೋಡಿದ್ವಿ? We have seen that all acids have similar chemical properties. ಅಲ್ವಾ? ಏನು ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರುತ್ತೆ. ಏನಿರುತ್ತೆ? ಸಿಮಿಲರ್ ಇರುತ್ತೆ. ಹೇಗೆ? ಆಸಿಡ್ಸ್ ಆರ್ ಸಾಲ್ಟ್ ಟೇಸ್ಟ್ ಅಂತ ಹೇಳಿದ್ವಿ ಅಲ್ವಾ? ಇಲ್ಲಿ ಏನಾಯ್ತು? ಇಲ್ಲಿ ಏನಾಗ್ತಿದೆ? ಸೊ ಹೈಡ್ರೋಜನ್ ಗ್ಯಾಸು ಇವಾಲ್ವ್ ಆಯ್ತು. ಓಕೆ, ಜನರೇಟ್ ಹೈಡ್ರೋಜನ್ ಗ್ಯಾಸ್ ಆನ್ ರಿಯಾಕ್ಟಿಂಗ್ ವಿತ್ ಮೆಟಲ್ಸ್. ಸೊ ಹೈಡ್ರೋಜನ್ ಸೀಮ್ಸ್ ಟು ಬಿ ಕಾಮನ್ ಟು ಆಲ್ ಆಸಿಡ್ಸ್. ಸೊ ಎಲ್ಲ ಆಸಿಡ್ ಅಲ್ಲೂ ಹೈಡ್ರೋಜನ್ ಕಾಮನ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡಾಯ್ತು. We are going to perform an activity to investigate whether all compounds containing hydrogen are acidic. So hydrogen ಇದೆ ಅಂತಂದ್ರೆ ಆ ಸಬ್ಸ್ಟೆನ್ಸ್ ಎಲ್ಲಾನು ಅಸಿಡಿಕ್ ಆಗಿದೆ. ಗ್ಲೂಕೋಸ್ ಅಲ್ಲಿ ಹೈಡ್ರೋಜನ್ ಇದೆ ಅಲ್ವಾ? ಸುಕ್ರೋಸ್ ಅಲ್ಲಿ ಹೈಡ್ರೋಜನ್ ಇದೆ, ಆಲ್ಕೋಹಾಲ್ ಅಲ್ಲಿ ಹೈಡ್ರೋಜನ್ ಇದೆ. ಹಾಗಿದ್ರೆ ಎಲ್ಲದೂ ಅಸಿಡಿಕ್ ಇನ್ ನೇಚರ್ ನೋಡೋಣ. So take solutions of glucose, alcohol and hydrochloric acid, sulfuric acid, etc. Fix 2 nails on a cork and place the cork in 100 ml beaker. Connect the nails to the 2 terminals of the 6-volt battery through a bulb and a switch as shown in the figure 2.3. Repeat with dilute sulfuric acid. What do you observe? So ಇಲ್ಲಿ ಏನ್ ಕೇಳ್ತಿದ್ದಾರೆ, ಸಪರೇಟ್ ಬೀಕರ್ಸ್ ಅಲ್ಲಿ ಈ ಸಬ್ಸ್ಟೆನ್ಸ್ ನ ತಗೋತಾ ಇದೀವಿ. ಸೊ ಒಂದ್ರಲ್ಲಿ ಗ್ಲೂಕೋಸ್ ತಗೋತಿದೀವಿ, ಇನ್ನೊಂದ್ರಲ್ಲಿ ಆಲ್ಕೋಹಾಲ್, ಮತ್ತೊಂದ್ರಲ್ಲಿ HCl, ಇನ್ನೊಂದ್ರಲ್ಲಿ
ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಡೈಲ್ಯೂಟ್ HCl, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ H2SO4 ಅನ್ನ ತಗೋತಾ ಇದೀವಿ. ಗ್ಲೂಕೋಸ್ ಸೊಲ್ಯೂಷನ್, ಆಲ್ಕೋಹಾಲ್, ಆಮೇಲೆ HCl ಮತ್ತೆ H2SO4 ತಗೋತಾ ಇದೀವಿ. ಇಲ್ಲಿ ಏನ್ ಸೆಟ್ ಮಾಡ್ತಾ ಇದೀವಿ, ಒಂದು ಬ್ಯಾಟ್ರಿ ತಗೋತಿದೀವಿ, ಸ್ವಿಚ್, ಬಲ್ಬ್. ಓಕೆ, ಒಂದು ಸೆಲ್ ಸೆಟಪ್ ಮಾಡ್ತಾ ಇದೀವಿ ಎಲ್ಲಾ ಕಡೆ. ಸೊ ಬಲ್ಬು ಯಾವ್ದ್ರಲ್ಲಿ ಗ್ಲೋ ಆಗುತ್ತೆ, ಯಾವ್ದ್ರಲ್ಲಿ ಗ್ಲೋ ಆಗೋದಿಲ್ಲ. ತುಂಬಾ 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 ಇಂಪಾರ್ಟೆಂಟ್ ಇದು. ಸೊ ಯಾವ್ದ್ರಲ್ಲಿ ಗ್ಲೋ ಆಗುತ್ತೆ, ಯಾವ್ದ್ರಲ್ಲಿ ಗ್ಲೋ ಆಗೋದಿಲ್ಲ. ಸೊ ನಾನು ರಫ್ ಆಗಿ ಸ್ಕೆಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಸೊ ಇದು ಬಲ್ಬ್. ಓಕೆನಾ. ಸೊ ಯಾವ್ದ್ರಲ್ಲಿ ಗ್ಲೋ ಆಗುತ್ತೆ, ಯಾವ್ದ್ರಲ್ಲಿ ಗ್ಲೋ ಆಗೋದಿಲ್ಲ. ಗ್ಲೂಕೋಸ್ ಅಲ್ಲಿ ಗ್ಲೋ ಆಗೋದಿಲ್ಲ, ಆಲ್ಕೋಹಾಲ್ ಅಲ್ಲಿ ಗ್ಲೋ ಆಗೋದಿಲ್ಲ. HCl ಅಲ್ಲಿ ಎಸ್, ದ ಬಲ್ಬ್ ಸ್ಟಾರ್ಟ್ಸ್ ಗ್ಲೋಯಿಂಗ್. H2SO4 ಅಲ್ಲಿ ಸಹ ಬಲ್ಬ್ ಸ್ಟಾರ್ಟ್ಸ್ ಗ್ಲೋಯಿಂಗ್, ಬಲ್ಬು ಗ್ಲೋ ಆಗತ್ತೆ. ಅದೇ ಗ್ಲೂಕೋಸ್ ಮತ್ತೆ ಆಲ್ಕೋಹಾಲ್ ಅಲ್ಲಿ ಆಗೋದಿಲ್ಲ. ಸೊ ಡಸ್ ದ ಬಲ್ಬ್ ಗ್ಲೋ ಇನ್ ಆಲ್ ಕೇಸಸ್? ನೋ. ಯಾವ್ದ್ರಲ್ಲಿ ಆಗುತ್ತೆ, HCl ಮತ್ತೆ H2SO4 ಅಲ್ಲಿ ಆಗತ್ತೆ. ಓಕೆ, ಸೊ ನೋಡಿ ಸೆಟ್ ಮಾಡಿದ್ದಾರೆ. ಇದು ಬಲ್ಬು, ಸ್ವಿಚ್, ಬ್ಯಾಟ್ರಿ. ಸೊ ಬೀಕರ್ ಅಲ್ಲಿ ಏನ್ ತಗೊಂಡಿದ್ದಾರೆ, ಡೈಲ್ಯೂಟ್ HCl ಒಂದ್ರಲ್ಲಿ ತಗೊಂಡಿದ್ದಾರೆ, ಗ್ಲೂಕೋಸು, ಆಮೇಲೆ ಸಲ್ಫ್ಯೂರಿಕ್ ಆಸಿಡ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಆಲ್ಕೋಹಾಲ್ ಅನ್ನು ಸಹ ತಗೊಂಡಿದ್ದಾರೆ. ಸೊ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. So the bulb will start glowing in the case of acids, but you will observe the glucose and alcohol solutions do not conduct electricity. Electricity na conduction ಮಾಡೋದಿಲ್ಲ. Okay, the electric current is carried through the acidic solutions by ions. Ions ತುಂಬಾ important. If there are no ions, no free or mobile electrons, ಏನಾಗಲ್ಲ, electricity conduction ಆಗೋದಿಲ್ಲ. So acids contain H plus ions as cation and anions such as Cl minus in HCl, NO3 minus in HNO3, SO4 2 minus in H2SO4, CH3COO minus in CH3COOH, acetic acid. Since the cation present in acids is H plus, this suggests that acids produce hydrogen ions. ಯಾವುದನ್ನ ನಾವು acids ಅಂತ ಕರಿತೀವಿ ಹಾಗಿದ್ರೆ? The substances which furnish H plus ions in water, these are called acids. So glucose solution ಏನಾಯ್ತು, H plus ions ಅನ್ನ ಫರ್ನಿಶ್ ಮಾಡಿಲ್ಲ. ಫರ್ನಿಶ್ ಅಂದ್ರೆ ಫಾರ್ಮ್ ಅಂತ, give ಅಂತ, produce ಅಂತ ಅರ್ಥ. So repeat the same activity using alkalis such as sodium hydroxide, calcium hydroxide, etc. So ಇಲ್ಲಿ ಏನಾಗುತ್ತೆ, bases are those substances which furnish OH minus ions in water. ಹೈಡ್ರಾಕ್ಸೈಡ್ ions ಅನ್ನ ಫರ್ನಿಶ್ ಮಾಡಿದ್ರೆ ಅದನ್ನ ನಾವು bases ಅಂತ ಕರಿತೀವಿ. So moving forward, what happens to an acid or a base in a water solution? So water solution ಅಲ್ಲಿ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಇನ್ ವಾಟರ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಆಸಿಡ್ಸ್ H plus ions ಅನ್ನ ಕೊಡುತ್ತೆ ನೀರಲ್ಲಿ, ಬೇಸಸ್ OH minus ions ಅನ್ನ ಕೊಡುತ್ತೆ. ಸೊ ಇಲ್ಲೊಂದು ಆಕ್ಟಿವಿಟಿ ಇದೆ, ಏನ್ ಮಾಡ್ತಿದ್ವಿ, ಟೇಕ್ ಅಬೌಟ್ 1 gram solid NaCl in a clean and dry test tube and set up the apparatus as shown. ಒಂದು ಕ್ಲೀನ್ ಡ್ರೈ ಟೆಸ್ಟ್ ಟ್ಯೂಬ್ ಅಲ್ಲಿ NaCl, ಅಡಿಗೆ ಉಪ್ಪು, ಕಾಮನ್ ಸಾಲ್ಟ್ ಅನ್ನ ತಗೋತಾ ಇದೀವಿ. ಆಡ್ ಸಮ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಟು ದ ಟೆಸ್ಟ್ ಟ್ಯೂಬ್. ನಿಧಾನವಾಗಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಡ್ರಾಪರ್ ಯೂಸ್ ಮಾಡಿ ಡ್ರಾಪ್ ಬೈ ಡ್ರಾಪ್ ಹಾಕ್ತಾ ಇದೀವಿ. ಸೊ ಟಾಂಗ್ಸ್ ಅನ್ನ ಯೂಸ್ ಮಾಡಬೇಕು, ಸೊ ದಟ್ ಯು ಡೋಂಟ್ ಬರ್ನ್ ಆರ್ ಯುವರ್ ಫಿಂಗರ್ಸ್. ಓಕೆ, ವಾಟ್ ಯು ಅಬ್ಸರ್ವ್, ಈಸ್ ದೇರ್ ಅ ಗ್ಯಾಸ್ ಕಮಿಂಗ್ ಔಟ್ ಆಫ್ ದ ಡೆಲಿವರಿ ಟ್ಯೂಬ್? ಹೌದಾ, ಡೆಲಿವರಿ ಟ್ಯೂಬ್ ಕನೆಕ್ಟ್ ಮಾಡಿದೀವಿ. ಓಕೆನಾ. ಸೊ ಯಾವ್ದಾದ್ರು ಗ್ಯಾಸ್ ಹೊರಗಡೆ ಬರ್ತಿದ್ಯಾ? ಸೊ ಒಂದು ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ಅನ್ನ ತಗೊಂಡ್ರೆ, ಬ್ಲೂ ಲಿಟ್ಮಸ್ ಅನ್ನ ತಗೊಂಡ್ರೆ ಏನಾಗ್ತಾ ಇದೆ, ಅದು ಇಟ್ ಈಸ್ ಟರ್ನಿಂಗ್ ರೆಡ್ ಇನ್ ಕಲರ್. ರೆಡ್, ಬ್ಲೂ ಟು ರೆಡ್ ಆಗ್ತಾ ಇದೆ ಅಲ್ವಾ. ಸೊ ಏನಾಗ್ತಿದೆ ಹಾಗಿದ್ರೆ ಇಲ್ಲಿ? ಟೆಸ್ಟ್ ದ ಗ್ಯಾಸ್ ಇವಾಲ್ವ್ ಸಕ್ಸಸ್ಫುಲಿ ವಿತ್ ಡ್ರೈ ಅಂಡ್ ವೆಟ್ ಬ್ಲೂ ಲಿಟ್ಮಸ್ ಪೇಪರ್. ಡ್ರೈ ಏನ್ ಮಾಡ್ತೀವಿ, ಡ್ರೈ ಲಿಟ್ಮಸ್ ಪೇಪರ್ ಅಂತ ತಗೋತೀವಿ, ವೆಟ್ ಲಿಟ್ಮಸ್ ಪೇಪರ್ ತಗೋತೀವಿ. ಡ್ರೈ ಲಿಟ್ಮಸ್ ಪೇಪರ್ ಏನಾಗಲ್ಲ, ಕಲರ್ ಚೇಂಜ್ ತೋರಿಸೋದಿಲ್ಲ. ಅದೇ ವೆಟ್ ಲಿಟ್ಮಸ್ ಪೇಪರ್ ಏನಾಗುತ್ತೆ,
wet litmus shows change in color. ಅದೇ ಡ್ರೈ ಲಿಟ್ಮಸ್ ತೋರಿಸೋದಿಲ್ಲ. ಸೊ ಇನ್ ವಿಚ್ ಕೇಸ್ ಡಸ್ ದ ಲಿಟ್ಮಸ್ ಪೇಪರ್ ಚೇಂಜ್ ದ ಕಲರ್? ವೆಟ್ ಲಿಟ್ಮಸ್. ಓಕೆ, ಸೊ ಆನ್ ದ ಬೇಸಿಸ್ ಆಫ್ ದ ಅಬವ್ ಆಕ್ಟಿವಿಟಿ, what do you infer about the acidic character of dry HCl gas and HCl solution? ಇಲ್ಲಿ NaCl ಮತ್ತೆ H2SO4 ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ? HCl ಸಿಗುತ್ತೆ. HCl ಸಿಗುತ್ತೆ. ಓಕೆ, ಸೊ ಇದು ಬ್ಯಾಲೆನ್ಸ್ ರಿಯಾಕ್ಷನ್ ಅನ್ನ ನೀವು ಬರಿಬೇಕು. ಕಾಮೆಂಟ್ ಡೌನ್ ದ ಬ್ಯಾಲೆನ್ಸ್ ರಿಯಾಕ್ಷನ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಈಕ್ವೇಷನ್ಸ್ ಅಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಲೆನ್ಸ್ ರಿಯಾಕ್ಷನ್ಸ್ ಆರ್ ದೋಸ್ ವಿಚ್ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಗೋ ಥ್ರೂ ದೋಸ್ ಲೆಕ್ಚರ್ಸ್ once again and balance this reaction. NaCl upon reacting with H2SO4 forms HCl and what else? Na2SO4 NaSO4 formation ಆಗುತ್ತೆ. But you need to write the balanced equation. Na2SO4 formation ಆಗುತ್ತೆ. ಬ್ಯಾಲೆನ್ಸ್ ಮಾಡಿ ಇದನ್ನು. ಆಲ್ರೈಟ್, ಓಕೆ. ಸೊ ಆಕ್ಟಿವಿಟಿ ಮಾಡಿದಾಗ ಏನಂತ ಗೊತ್ತಾಯ್ತು? ಡ್ರೈ HCl ಗ್ಯಾಸ್ ಏನ್ ತೋರ್ಸಲ್ಲ, ಯಾವುದೇ ಕಲರ್ ಚೇಂಜ್ ಅನ್ನ ತೋರಿಸೋದಿಲ್ಲ. ಅದೇ HCl ಸೊಲ್ಯೂಷನ್ ಏನ್ ಮಾಡುತ್ತೆ? ಇಟ್ ಶೋಸ್ ದ ಕಲರ್ ಚೇಂಜ್, ಅಂದ್ರೆ ಲಿಟ್ಮಸ್ ಚೇಂಜ್ ಆಗುತ್ತೆ ಕಲರು. ಅದೇ ತರ ಡ್ರೈ ಲಿಟ್ಮಸ್ ಪೇಪರು ಕಲರ್ ಚೇಂಜ್ ತೋರಿಸಲ್ಲ ಡ್ರೈ HCl ಗ್ಯಾಸ್ ಜೊತೆ. ಅದೇ ಡ್ರೈ HCl ಗ್ಯಾಸ್ ಕಡೆ ವೆಟ್ ಲಿಟ್ಮಸ್ ತಗೊಂಡ್ರೆ ಇದು ಕಲರ್ ಚೇಂಜ್ ಅನ್ನ ತೋರಿಸುತ್ತೆ. ಅಂಡ್ ನೋ ಟು ಟೀಚರ್ಸ್ ನಮ್ಗೆ ಏನಂತ ಕೇಳಿದ್ದಾರೆ? ಇಫ್ ದ ಕ್ಲೈಮೇಟ್ ಈಸ್ ವೆರಿ ಹ್ಯೂಮಿಡ್, you will have to pass the gas produced through the guard tube containing calcium chloride to dry the gas. So humidity ಜಾಸ್ತಿ ಇದ್ರೆ, humidity is nothing but that moisture content that is present in the air. ಜಾಸ್ತಿ ಹ್ಯೂಮಿಡಿಟಿ ಇದೆ ಅಂತ ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಗ್ಯಾಸ್ ಅನ್ನ ಏನ್ ಮಾಡ್ಬೇಕು? ಗಾರ್ಡ್ ಟ್ಯೂಬ್ ಇರುತ್ತೆ. ಸೊ ಅದರಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಇರುತ್ತೆ, ಅದು ಮಾಯಿಶ್ಚರ್ ಕಂಟೆಂಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಪಾಸ್ ಮಾಡಿ ಆಮೇಲೆ ಈ ಆಕ್ಟಿವಿಟಿನ ಮಾಡಿಸ್ಬೇಕು. ಯಾಕೆ? ಕನ್ಫ್ಯೂಷನ್ ಆಗಬಾರ್ದು, ಹಾಗಾಗಿ. So this experiment suggests that hydrogen ions in HCl are produced in presence of water. So ಏನ್ ಫಾರ್ಮೇಶನ್ ಆಗುತ್ತೆ? H plus ions formation ಆಗುತ್ತೆ ಅಲ್ವಾ? in presence of water. The separation of H plus ions from HCl molecules cannot occur in absence of water. This is very 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 important. So acids ಆಗಲಿ ಅಥವಾ ಬೇಸಸ್ ಆಗಲಿ ಯಾವಾಗ H ಪ್ಲಸ್ ಮತ್ತೆ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ ಅಂತಂದ್ರೆ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ನೀರಿದ್ರೆ ಮಾತ್ರ ಏನಾಗುತ್ತೆ? ಅಯೋನೈಸೇಷನ್ ಅಥವಾ ಡಿಸೋಸಿಯೇಷನ್ ಆಗುತ್ತೆ. ಸೊ ಹೈಡ್ರೋಜನ್ ಅಯಾನ್ಸ್ cannot exist alone because it's very 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 small and very unstable. Okay, so hydrogen ions cannot exist alone, but they exist after combining with water molecules. H plus H2O gives H3O plus. ಇದಕ್ಕೆ ನಾವು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೈಡ್ರೋನಿಯಂ ಅಯಾನ್. ಸೊ ವಿ ಹ್ಯಾವ್ ಸೀನ್ ದಟ್ ಆಸಿಡ್ಸ್ ಗಿವ್ H3O plus or H plus ಅಯಾನ್ ಇನ್ ವಾಟರ್. ಸೊ ಬೇಸಸ್ ಏನ್ ಕೊಡುತ್ತೆ? OH ಮೈನಸ್ ಅಯಾನ್ಸ್ ಕೊಡುತ್ತೆ ನೀರಲ್ಲಿ. ಆಸಿಡ್ಸ್ H plus ಅಯಾನ್ಸ್ ಕೊಡುತ್ತೆ, ಬೇಸಸ್ ಹೈಡ್ರಾಕ್ಸೈಡ್ ಅಯಾನ್ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಸೊ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. KOH ಏನ್ ಪ್ರೊಡ್ಯೂಸ್ ಆಗ್ತಿದೆ? K ಪ್ಲಸ್ ಅಂಡ್ OH ಮೈನಸ್ ಅಯಾನ್. MgOH ಟ್ವೈಸ್ ಏನ್ ಕೊಡ್ತಾ ಇದೆ? Mg2 ಪ್ಲಸ್ ಅಂಡ್ OH ಮೈನಸ್ ಅಯಾನ್. 2 OH ಮೈನಸ್ ಅಯಾನ್ಸ್ ಅನ್ನ ಕೊಡ್ತಾ ಇದೆ. ಸೊ ಬೇಸಸ್ ಜನರೇಟ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ ವಾಟರ್. ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್. ಸೊ ಆಲ್ಕಲೀಸ್ ಅಂದ್ರೆ ಏನು? ದ ಬೇಸಸ್ ದಟ್ ಡಿಸಾಲ್ವ್ ಇನ್ ವಾಟರ್. ಬೇಸಸ್ that dissolve in water are called alkalis. So there are few bases which do not dissolve in water. Okay, aluminum hydroxide ಆಗಿರಬಹುದು, iron hydroxide ಆಗಿರಬಹುದು, ಅಥವಾ copper hydroxide ಆಗಿರಬಹುದು. These are some of the bases which doesn't dissolve in water. Moving forward, all bases do not dissolve in water. An alkali is a base that dissolves in water. They are soapy to touch, bitter and corrosive.
ನೆವರ್ ಟೇಸ್ಟ್ ಆರ್ ಟಚ್ ದೆಮ್ ಆಸ್ ದೇ ಮೇ ಕಾಸ್ ಹಾರ್ಮ್. ಬರೀ ಆಸಿಡ್ಸ್ ಅಲ್ಲ, ಬಟ್ ಬೇಸಸ್ ಕ್ಯಾನ್ ಆಲ್ಸೋ ಬಿ ಕೊರೋಸಿವ್ ಇನ್ ನೇಚರ್. ಹಾಗಾಗಿ ಯಾವತ್ತು ಆಟಕ್ಕೋಸ್ಕರ ಅಥವಾ ಕ್ಯೂರಿಯಾಸಿಟಿಗೋಸ್ಕರನೂ ಸಹ ಟೇಸ್ಟ್ ಮಾಡಕ್ ಹೋಗ್ಬಾರ್ದು. ಲ್ಯಾಬೊರೇಟರಿಲಿ ಯಾವಾಗಲೂ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಬೇಕು, ಎಸ್ಪೆಷಲಿ ಕೆಮಿಸ್ಟ್ರಿ ಲ್ಯಾಬೊರೇಟರಿ. ಸೊ ಸಿಕ್ಕಿದ್ದನ್ನ ಟಚ್ ಮಾಡೋದು, ಟೇಸ್ಟ್ ಮಾಡೋದು, ಮಿಕ್ಸ್ ಮಾಡೋದು ಮಾಡಬಾರ್ದು. So now as we have identified that all acids generate H plus and all bases generate OH minus ions, we can view the neutralization reaction as follows. So neutralization reaction ಅನ್ನು ನಾವು ಓದಿದ್ವಿ ಅಲ್ವಾ, acid upon reacting with base. ಸೊ ಎರಡರದ್ದು ಇಫೆಕ್ಟ್ ಏನಾಗುತ್ತೆ, ನಲಿಫೈ ಆಗುತ್ತೆ, ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುತ್ತೆ ಅಲಾಂಗ್ ವಿತ್ ಹೀಟ್ ಅಲ್ವಾ. ಹೇಗೆ ನಾವು ನೋಡಬಹುದು, HX ಪ್ಲಸ್ MOH ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸೊ H ಪ್ಲಸ್ ಮತ್ತೆ OH ಮೈನಸ್ ಅಯೋನ್ ಕಂಬೈನ್ ಆಗಿ ಏನ್ ಸಿಗುತ್ತೆ, ವಾಟರ್ ಸಿಗುತ್ತೆ. ಓಕೆ, ಸೊ ಕ್ಯಾಟಯಾನ್ ಮತ್ತೆ ಆನಯಾನ್ ಏನಾಗಿ ಕಂಬೈನ್ ಆಗಿ ಏನ್ ಸಿಗುತ್ತೆ, ಒಂದು ಸಾಲ್ಟು ಸಿಗುತ್ತೆ. ಸೊ ಎಸ್, Na ಪ್ಲಸ್ ಅಂಡ್ Cl ಮೈನಸ್, ಯಾವ್ದ್ರಲ್ಲಿ HCl ಅಲ್ಲಿ ಮತ್ತೆ NaOH ಅಲ್ಲಿ ಏನೇನು ಕಂಬೈನ್ ಆಯಿತು, Na ಮತ್ತೆ Cl, Na ಪ್ಲಸ್ ಅಂಡ್ Cl ಮೈನಸ್. ಸೊ ಲೆಟ್ us see what is involved when water is mixed with an acid or base. ಗೊತ್ತಾಯ್ತು ನಮಗೆ ಅಲ್ವಾ. So we are going to take 10 ml water in a beaker, add a few drops of concentrated H2SO4 to it and swirl the beaker slowly. ಸ್ಲೋ ಆಗಿ ಆಡ್ ಮಾಡಬೇಕು. ಯಾವಾಗ್ಲೂ ವಾಟರ್ಗೆ ಆಸಿಡ್ ನ ಆಡ್ ಮಾಡಬೇಕು, not vice versa. And touch the base of the beaker. Is there a change in temperature? Yes. ಹೌದು. ಯಾಕೆ? This is an exothermic process. This is an exothermic process. Exothermic reaction discuss ಮಾಡಿದೀವಿ. ಏನ್ ಹೇಳ್ದೆ ನಾನು? Exothermic reactions are those in which energy is given out in the form of heat or light. So ಏನಾಗುತ್ತೆ, if you touch the beaker it will be hot because heat energy is given out, it is evolved. Repeat the above activity with sodium hydroxide pellets and record your observations. sodium hydroxide ನ ನೀರಿಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ಹಾಗಿದ್ರೆ ಎಂಡೋಥರ್ಮಿಕ ಅಥವಾ ಎಕ್ಸೋಥರ್ಮಿಕ? ಪ್ಲೀಸ್ ಕಾಮೆಂಟ್ ಡೌನ್, ಅದನ್ನ ನೀವು ಹೇಳ್ಬೇಕು. ದಿಸ್ ಇಸ್ ಅ ಹೋಮ್ವರ್ಕ್ ಕ್ವೆಶ್ಚನ್ ಫಾರ್ ಯು. ಹೋಮ್ವರ್ಕ್ ಕ್ವೆಶ್ಚನ್. So moving forward, the process of dissolving an acid or a base in water is highly exothermic one. ಏನಾಗುತ್ತೆ, ಬೇಸ್ ಅಥವಾ ಆಸಿಡ್ ಅನ್ನ ಆಡ್ ಮಾಡೋದು ವಾಟರ್ಗೆ, ಇಟ್ ಈಸ್ ಅನ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. Care must be taken while mixing concentrated nitric acid or sulfuric acid with water. The acid must always be added slowly to water with constant stirring. If water is added to a concentrated acid, the heat generated may cause the mixture to splash out and cause burns. The glass container may also break due to excessive local heating. So local heating ಜಾಸ್ತಿ ಆಗಿ, ಹೀಟ್ ಜಾಸ್ತಿ ಆಗಿ ಬೀಕರ್ ಒಳಗಡೆ ಏನಾಗುತ್ತೆ, ಗ್ಲಾಸ್ ಕಂಟೈನರು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ, ತುಂಬಾ ಸ್ಲೋ ಆಗಿ ನಾವು ಆಸಿಡ್ ಅಥವಾ ಬೇಸಸ್ ಅನ್ನ ನೀರಿಗೆ ಆಡ್ ಮಾಡಬೇಕು ವಿತ್ ಕಾನ್ಸ್ಟೆಂಟ್ ಸ್ಟರಿಂಗ್. Okay, so mixing an acid or base with water results in decrease in the concentration of ions per unit volume. So dilution ಆಗ್ತಿದಂಗೆ, ಅಂದ್ರೆ ನೀರನ್ನ ಜಾಸ್ತಿ ಹಾಕ್ತಾ ಹೋದಂಗೆ ಏನಾಗುತ್ತೆ, it decreases the concentration of ions. Such a process is called dilution and the acid or base is said to be diluted. So diluted ಮತ್ತೆ concentrated ಅಂದ್ರೆ ಡಿಫರೆನ್ಸ್ ಏನು? ಕಾನ್ಸಂಟ್ರೇಟೆಡ್ ಅಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕಾನ್ಸಂಟ್ರೇಟೆಡ್ ಮತ್ತೆ ಡೈಲ್ಯೂಟ್. ಈ ಬೀಕರ್ ಅಲ್ಲಿ ಒಂದು ಸೊಲ್ಯೂಷನ್ ಇದೆ, ಇದರಲ್ಲಿ 90 ml H2SO4 ಇದೆ, 10 ml ವಾಟರ್ ಇದೆ. ಓಕೆ, ಇನ್ನೊಂದು ಬೀಕರ್ ತಗೊಂಡೋಣ. ಇದರಲ್ಲಿ 90 ml ವಾಟರ್ ಇದೆ, 10 ml H2SO4 ಇದೆ. H2SO4. So this is concentrated. ಯಾಕೆ? The volume of acid is more. ಇದು diluted because the concentration or the volume of acid is less. ಬರೀ 10 ml ಇದೆ.
compared to the volume of water. So mixing an acid or base with water results in decrease in the concentration of ions. ನೀರನ್ನ ಆಡ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಅಯಾನ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಪ್ರಾಸೆಸ್ಗೆ ನಾವು ಏನಂತ ಕರಿತೀವಿ, ಡೈಲ್ಯೂಷನ್ ಅಂತ ಕರಿತೀವಿ. ಮೂವಿಂಗ್ ಫಾರ್ವರ್ಡ್, ಹೌ ಸ್ಟ್ರಾಂಗ್ ಆರ್ ಆಸಿಡ್ ಆರ್ ಬೇಸ್ ಸೊಲ್ಯೂಷನ್ಸ್. ಸೊ ಕಾನ್ಸಂಟ್ರೇಟೆಡ್ ಡೈಲ್ಯೂಟೆಡ್ ಆಸಿಡ್ಸ್ ಅಂಡ್ ಬೇಸಸ್ ಇದು ಡಿಫ್ರೆಂಟು, ಸ್ಟ್ರೆಂತ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಡಿಫ್ರೆಂಟ್. ಸೊ ಏನಾಗುತ್ತೆ ಇಲ್ಲಿ ಡಿಸ್ಕಸ್ ಮಾಡೋಣ. We know how acid base indicators can be used to distinguish between an acid and a base. ಅಲ್ವಾ, ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಯಾಕೆ? ನಮಗೆ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಬೇಕು. We have also learnt in the previous section about dilution and decrease in concentration of H plus or OH minus ions in solution. Dilution ಆಗ್ತಿದ್ದಂಗೆ ಏನಾಗುತ್ತೆ, concentration of ions will be decreased. Can we quantitatively find the amount of these ions present in a solution? Can we judge how strong a given acid or a base is? ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದು ನಾವು ಏನ್ ಮಾಡ್ಬೋದು, ಡಿಸೈಡ್ ಮಾಡಕ್ ಆಗತ್ತಾ ಅಂತ ಕೇಳ್ತಿದ್ದಾರೆ. We can do this by making use of universal indicator. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಇರುತ್ತೆ ಲ್ಯಾಬ್ ಅಲ್ಲಿ, ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ. ವಿಚ್ ಇಸ್ ಅ ಮಿಕ್ಸ್ಚರ್ ಆಫ್ ಸೆವರಲ್ ಇಂಡಿಕೇಟರ್ಸ್. ಬೇರೆ ಬೇರೆ ಇಂಡಿಕೇಟರ್ಸ್ ಅನ್ನ ಮಿಕ್ಸ್ ಮಾಡಿ ಯೂನಿವರ್ಸಲ್ ಇಂಡಿಕೇಟರ್ ಅನ್ನ ಮಾಡುತ್ತೆ, ಸೊ ದಟ್ ಇಟ್ ಕ್ಯಾನ್ ಶೋ ದ ಕಲರ್ ಚೇಂಜ್ ಸಿಗ್ನಿಫಿಕೆಂಟ್ಲಿ. ಸೊ ದ ಯೂನಿವರ್ಸಲ್ ಇಂಡಿಕೇಟರ್ ಶೋಸ್ ಡಿಫರೆಂಟ್ ಕಲರ್ಸ್ ಅಟ್ ಡಿಫರೆಂಟ್ ಕಾನ್ಸಂಟ್ರೇಷನ್ಸ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇನ್ ಅ ಸೊಲ್ಯೂಷನ್. ಓಕೆ, ಸೊ ಏನ್ ಮಾಡುತ್ತೆ, ಬೇರೆ ಬೇರೆ ಏನು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಥವಾ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇದ್ರೆ ಸೊ ಬೇರೆ ಬೇರೆ ಕಲರು ಶೋ ಆಗುತ್ತೆ. ತುಂಬಾ ಅಸಿಡಿಕ್ ಇದ್ರೆ ಲೆಮನ್ ಜ್ಯೂಸ್ ಅಲ್ಲಿ ಒಂದು ಕಲರ್ ತೋರಿಸುತ್ತೆ ಯೂನಿವರ್ಸಲ್ ಇಂಡಿಕೇಟರ್, ಸೋಪ್ ಸೊಲ್ಯೂಷನ್ ಅಲ್ಲಿ ಇನ್ನೊಂದು ಕಲರ್ ತೋರಿಸುತ್ತೆ. ಸೊ ಲಿಟ್ಮಸ್ ಏನಾಗುತ್ತೆ, ಅಸಿಡಿಟಿ ಮತ್ತೆ ಬೇಸಿಸಿಟಿ ಅನ್ನ ಇಂಡಿಕೇಟ್ ಮಾಡುತ್ತೆ, ಆದ್ರೆ ಹೇಗೆ ಸ್ಟ್ರೆಂತ್ ಗೊತ್ತಾಗಲ್ಲ ನಮ್ಗೆ. ಲಿಟ್ಮಸ್ ಪೇಪರ್ ಅನ್ನ ಯೂಸ್ ಮಾಡಿದ್ರೆ ರೆಡ್ ಲಿಟ್ಮಸ್ ಬ್ಲೂ ಆಗುತ್ತೆ, ಬ್ಲೂ ಇರೋದು ರೆಡ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಮೀಡಿಯಂ ಅಲ್ವಾ. ಆಸಿಡಿಕ್ ಇದ್ರೆ ಒಂದ್ ಕಲರ್ ತೋರಿಸುತ್ತೆ, ಬೇಸಿಕ್ ಇದ್ರೆ ಇನ್ನೊಂದು ಕಲರ್ ತೋರಿಸುತ್ತೆ. ಆದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಏನ್ ಮಾಡುತ್ತೆ, ಇಟ್ ಶೋಸ್ ಅನ್ ಅರೇ ಆಫ್ ಕಲರ್ಸ್. ಸೊ ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ಆಕ್ವಾ ಗ್ರೀನ್, ಬ್ಲೂಯಿಶ್ ಗ್ರೀನ್, ಡಿಸ್ಟೆಂಪರ್ ಗ್ರೀನ್, ಆಮೇಲೆ ವೈಲೆಟ್ ಕಲರ್, ಬ್ಲೂ ಕಲರ್, ನೇವಿ ಬ್ಲೂ ಕಲರ್. ಸೊ ಈ ತರ ಅರೇ ತೋರಿಸುತ್ತೆ. ಸೊ ಸ್ಕೇಲ್ ಆಫ್ ಮೆಜರಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್ ಇಸ್ ಕಾಲ್ಡ್ pH ಸ್ಕೇಲ್. ಇದಕ್ಕೆ ನಾವು ಏನಂತ ಕರಿತೀವಿ, pH ಸ್ಕೇಲ್ ಅಂತ ಕರಿತೀವಿ. pH ಅಂತ ಅಂದ್ರೆ ಏನು, ಪವರ್ ಆಫ್ ಹೈಡ್ರೋಜನ್ ಅಂತ ಅರ್ಥ. ಏನು pH ಅಂದ್ರೆ ಇಟ್ ಈಸ್ ಪವರ್ ಆಫ್ ಹೈಡ್ರೋಜನ್. ಓಕೆ, so this is extremely important. So the pH stands for potens in German, meaning power. So on the pH scale we can measure pH generally from 0 to 14. ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗುತ್ತೆ, so 0 to 14 ರೇಂಜ್ ಆಗುತ್ತೆ pH. So higher the hydronium ion concentration, lower the pH value. So pH value is inversely proportional to the concentration of hydronium ion. H3O plus ಅಯಾನು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ pH ವ್ಯಾಲ್ಯೂ ಕಡಿಮೆ ಆಗುತ್ತೆ. pH ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಇದೆ ಅಂತಂದ್ರೆ ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತ ಅರ್ಥ. ಸೊ ದ pH ಆಫ್ ಅ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ 7. 0 ಇಂದ 14 ಇದೆ ಅಲ್ವಾ. ಸೊ 0 ಇಂದ 14 ಇದೆ ಅಂತ ಅಂದ್ರೆ ಏನಾಯ್ತು, ಮಧ್ಯ ಇರುವಂತ ನಂಬರು ನ್ಯೂಟ್ರಲ್ ಸೊಲ್ಯೂಷನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವ್ಯಾಲ್ಯೂಸ್ ಲೆಸ್ ದನ್ 7 ಆನ್ ದ pH ಸ್ಕೇಲ್, 7 ಗಿಂತ ಕಡಿಮೆ ಇದ್ರೆ ಇಟ್ ರೆಪ್ರೆಸೆಂಟ್ಸ್ ಅನ್ ಅಸಿಡಿಕ್ ಸೊಲ್ಯೂಷನ್. ಆಸ್ ದ pH values increases from 7 to 14, so it represents an increase in OH minus ion concentration in the solution. That is increase in the strength of alkali. OH minus ion concentration ಜಾಸ್ತಿ ಆಯ್ತು ಅಂತಂದ್ರೆ ಏನಂತ ಹೇಳ್ತೀವಿ, ಇಟ್ ಇಸ್ ಸ್ಟ್ರಾಂಗ್ಲಿ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಟ್ಸ್ ಅ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಸೊ ಮೂವಿಂಗ್ ಫಾರ್ವರ್ಡ್, ಸೊ ದಿಸ್ ಇಸ್ ದ pH ಸ್ಕೇಲ್. ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಸೊ ಏನಿದೆ, ಇನ್ಕ್ರೀಸ್ ಇನ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, pH ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗಿದೆ. ಸೊ ಡಿಕ್ರೀಸ್ ಇನ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ದ ಬೇಸಿಕ್ ನೇಚರ್. ಸೊ 7 ಮೇಲ್ಗಡೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. 7 ಕೆಳಗಡೆ pH ವ್ಯಾಲ್ಯೂ 7 ಗಿಂತ ಕೆಳಗಡೆ ಇದೆ ಅಂತ ಅಂದ್ರೆ ಸೊ ಏನಿದೆ, ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ ಇಸ್ ಮೋರ್, ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಇಸ್ ಲೆಸ್ ಅಂತ ಅರ್ಥ. ಸೊ ದಿಸ್ ಇಸ್ ಅಬೌಟ್ ದ pH ಸ್ಕೇಲ್. ನ್ಯೂಟ್ರಲ್ ಅಂದ್ರೆ 7, pH is equal to 7 ಅಂದ್ರೆ ನ್ಯೂಟ್ರಲ್ ಸೊಲ್ಯೂಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. So we shall move forward now. Yeah.
So test the pH values of solutions given in the table. Saliva before meal, saliva after meal, lemon juice, colorless aerated drink, carrot juice, coffee, tomato juice, tap water, 1 molar NaOH, 1 molar HCl. ಏನಾಗುತ್ತೆ ಕಲರ್ ಅಂತ ನೋಡೋಣ. ಸೊ ಏನಾಗುತ್ತೆ ಇಲ್ಲಿ, ಗೆಸ್. ಸೊ ಸಲೈವಾ ಬಿಫೋರ್ ಮೀಲು ಸಲೈವಾ ಎಷ್ಟಿರುತ್ತೆ? 7.4 ಇರುತ್ತೆ. ಸೊ ಸಲೈವಾ ಬಿಫೋರ್ ಮೀಲು ಎಷ್ಟಿರುತ್ತೆ? Color of the pH paper will be green and approximate pH value will be 7.4 and nature of the substance. So 0 to 14 ಇದೆ. So below 7 it indicates acidic pH. Alva? So above 7 it indicates basic pH. Basic pH. So saliva after meal ಏನಾಗುತ್ತೆ? ಯಾವ್ದಿರುತ್ತೆ? ಅದು yellowish in color. pH paper yellow ಆಗುತ್ತೆ and the approximate pH value will be around 5.8 ಅಂದ್ರೆ acidic in nature ಆಯ್ತು. ಇದು first one before meal basic in nature ಆಯ್ತು. So lemon juice, of course it will be acidic and it will have an approximate pH value of 2 to 3. So lemon juice ಯಾವ ಕಲರ್ ತೋರಿಸುತ್ತೆ ಹಾಗಿದ್ರೆ? ಆರೆಂಜ್ ಕಲರ್ ತೋರಿಸುತ್ತೆ. ಕಲರ್ಲೆಸ್ ಏರೇಟೆಡ್ ಡ್ರಿಂಕ್ ಅಂದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಲ್ಲಿ ಏನಿರುತ್ತೆ? ಸೊ ಇಟ್ ವಿಲ್ ಬಿ ಸ್ಲೈಟ್ಲಿ ಅಸಿಡಿಕ್ ಇನ್ ನೇಚರ್, 5.6. ಸೊ ಅಸಿಡಿಕ್ ಅಂಡ್ ದ ಕಲರ್ ವಿಲ್ ಬಿ, ಕಲರ್ ಯಾವ್ದಿರುತ್ತೆ? ಇದು ಲೈಮ್ ಗ್ರೀನ್ ಕಲರ್ ಇರುತ್ತೆ, ಲೈಮ್ ಗ್ರೀನ್. ಕ್ಯಾರೆಟ್ ಜ್ಯೂಸ್ ಈಸ್ ಆಲ್ಸೋ ಅಸಿಡಿಕ್ ಇನ್ ನೇಚರ್. ಅರೌಂಡ್ ಎಷ್ಟಿರುತ್ತೆ ಅಂದ್ರೆ ಸೊ ಎಸ್, ಏರೇಟೆಡ್ ಡ್ರಿಂಕು 6 ಇರುತ್ತೆ, ಇದು 5.6 ಇರುತ್ತೆ ಕ್ಯಾರೆಟ್ ಜ್ಯೂಸು. ಸೊ ಕ್ಯಾರೆಟ್ ಜ್ಯೂಸ್ ಯಾವ ಕಲರ್ ತೋರಿಸುತ್ತೆ? ಯೆಲ್ಲೋ ಕಲರ್ ತೋರಿಸುತ್ತೆ, 5.6 ಇರುತ್ತಲ್ಲ ಹಾಗಾಗಿ. ಸೊ ಲೈಮ್ ಗ್ರೀನು ಯಾವಾಗ? when pH is equal to 6. Coffee, again this also shows yellow color because it's around 5, pH will be around 5, acidic in nature. Tomato juice, it will be also acidic in nature, ಸೊ ಇದು ಆಲ್ಮೋಸ್ಟ್ ಎಷ್ಟಿರುತ್ತೆ? ಟೊಮೆಟೊ ಜ್ಯೂಸು 4.1 ಇರುತ್ತೆ. ಸೊ ಇಟ್ ಶೋಸ್ ಅ ಬೀಶ್ ಕಲರ್. ನೆಕ್ಸ್ಟ್ ಟ್ಯಾಪ್ ವಾಟರ್, ಯೂಶಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರು pH 7 ಇರುತ್ತೆ, ಅಂದ್ರೆ ಡಿಸ್ಟಿಲ್ಡ್ ವಾಟರ್ 7 ಇರುತ್ತೆ, ಬಿಕಾಸ್ ಇನ್ ಡಿಸ್ಟಿಲ್ಡ್ ವಾಟರ್ ದೇರ್ ಆರ್ ನೋ ಇಂಪ್ಯೂರಿಟೀಸ್ ವಾಟ್ಸ್ ಎವರ್. ಬಟ್ ಟ್ಯಾಪ್ ವಾಟರ್ ಕ್ಯಾನ್ ಬಿ acidic or slightly basic depending upon the impurities that are present. ಹಾಗಾಗಿ ಏನ್ ಹೇಳ್ಬೋದು? ಸೊ ಒಂದು ಡೆಫಿನೆಟ್ ರೇಂಜ್ ಹೇಳಕ್ ಆಗೋದಿಲ್ಲ. ಸೊ ಒಬ್ಬೊಬ್ರು ಮನೇಲಿ ಒಂದೊಂದು ತರ ಇರಬಹುದು. 6.5 to 8.5 ರೇಂಜ್ ಆಗುತ್ತೆ ಟ್ಯಾಪ್ ವಾಟರ್. ಅಂಡ್ 1 molar NaOH, ನಮ್ಗೆ ಗೊತ್ತು NaOH ಇಸ್ ಅ ವೆರಿ ಸ್ಟ್ರಾಂಗ್ ಬೇಸ್ ಅಲ್ವಾ? ಇಟ್ ವಿಲ್ ಶೋ ವಿಚ್ ಕಲರ್? ಯಾವ ಕಲರ್ ಅನ್ನ ತೋರಿಸುತ್ತೆ ಇದು? ಇಟ್ ವಿಲ್ ಶೋ ವೈಲೆಟ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಅನ್ನು ತೋರಿಸುತ್ತೆ. ಸೊ pH ವಿಲ್ ಬಿ 13. ಸೊ HCl ಯಾವ ಕಲರ್ ತೋರಿಸುತ್ತೆ? ರೆಡ್ ಕಲರ್ ತೋರಿಸುತ್ತೆ. 1 will be its pH. So 13. NaOH 13 ಅಂತ ಅಂದ್ರೆ ಏನಾಯ್ತು? ಹೈಲಿ ಬೇಸಿಕ್, ವೆರಿ ಸ್ಟ್ರಾಂಗ್ ಬೇಸ್, ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ರೆಡ್ ತೋರಿಸ್ತಿದೆ ಅಂತಂದ್ರೆ ಅಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಟ್ಯಾಪ್ ವಾಟರ್ ಏನಾಗುತ್ತೆ ಅಂದ್ರೆ, ಸೊ ಇಟ್ ವೇರೀಸ್ ದ ಕಲರ್, ಯಾಕೆಂದ್ರೆ pH ಸಹ ವೇರಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಲೈಮ್ ಗ್ರೀನ್ ಟು ಡಾರ್ಕ್ ಡಿಸ್ಟೆಂಪರ್ ಗ್ರೀನ್ ಇರುತ್ತೆ. ಟ್ಯಾಪ್ ವಾಟರ್ ಯಾವ ಕಲರ್ ಇರುತ್ತೆ? ಲೈಮ್ ಗ್ರೀನ್ ಟು ಡಿಸ್ಟೆಂಪರ್ ಗ್ರೀನ್ಗೆ ವೇರಿ ಆಗುತ್ತೆ. ಡಿಸ್ಟೆಂಪರ್ ಗ್ರೀನ್ ಈ ರೇಂಜ್ ಅಲ್ಲಿ ಇರುತ್ತೆ. ಸೊ ಮೂವಿಂಗ್ ಫಾರ್ವರ್ಡ್, ಹಿಯರ್ ಈಸ್ ದ pH indicator ಅಲ್ವಾ? ಸೊ array of colors, pH of some common substances shown on pH paper. ಗ್ಯಾಸ್ಟ್ರಿಕ್ ಜ್ಯೂಸ್ ಎಷ್ಟು ತೋರಿಸ್ತಾ ಇದೆ ನೋಡಿ? pH 1 ತೋರಿಸ್ತಾ ಇದೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ಏನು? HCl, ಹೋಟೆಲ್ ಇರುತ್ತಲ್ಲ ಅದು. ಡಾರ್ಕ್ ಕೈಂಡ್ ಆಫ್ ಡಾರ್ಕ್ ಆರೆಂಜ್ ತೋರಿಸ್ತಾ ಇದೆ. ಲೆಮನ್ ಜ್ಯೂಸು ಆರೆಂಜ್, ಪ್ಯೂರ್ ವಾಟರ್ ಗ್ರೀನ್, ಬ್ಲಡ್ ಗ್ರೀನ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಒಂಥರ ಆಕ್ವಾ ಬ್ಲೂ ತೋರಿಸ್ತಾ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯಾವ ಕಲರ್ ತೋರಿಸ್ತಾ ಇದೆ? ಡಾರ್ಕ್ ಪರ್ಪಲ್, ವೈಲೆಟ್ ಕಲರ್ ತೋರಿಸ್ತಾ ಇದೆ. ಸೊ ಸ್ಟ್ರೆಂತ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ H plus ions and OH minus ions produced. ಸೊ ಇಲ್ಲಿ ಏನಾಗಿದೆ? ಮೋರ್ ನಂಬರ್ ಆಫ್ H plus ions will be there. Okay, ಇಲ್ಲಿ more number of OH minus ions will be there.
So if we take hydrochloric acid and acetic acid of the same concentration, say 1 molar. So 1 molar acetic acid ತಗೋತಾ ಇದೀವಿ, CH3COOH, 1 molar HCl ತಗೋತಾ ಇದೀವಿ. Okay, so these produce different amounts of hydrogen ions. Acids that give rise to more H plus ions are said to be strong acids. ಇದಕ್ಕೆ ನಾವು strong acids ಅಂತ ಕರೀತೀವಿ. More the number of H plus ions, stronger the acid. Less number of H plus ions, weaker the acid. Vice versa. So ಈ ಕಡೆ ಏನಾಗುತ್ತೆ, bases ಅಲ್ಲಿ ಏನಾಗುತ್ತೆ, more number of OH minus ions, stronger is the base. Less number of OH minus ions, weaker is the base. All right. So what is the importance of pH in our day-to-day life? Day-to-day life ಅಲ್ಲಿ pH ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ರಿಯಾಕ್ಷನ್ಸ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಆ ಬಾಡಿ ವರ್ಕ್ಸ್ ವಿದ್ ಇನ್ ದ pH ರೇಂಜ್ ಆಫ್ 7.0 to 7.8 and living organisms can survive only in a narrow range of pH change. So ಒಂದು ನ್ಯಾರೋ ಚೇಂಜ್ ಇರಬೇಕು. ವೆನ್ pH ಆಫ್ ರೈನ್ ವಾಟರ್ ಈಸ್ ಲೆಸ್ ದ್ಯಾನ್ 5.6 ಇಟ್ ಇಸ್ ಕಾಲ್ಡ್ ಆಸಿಡ್ ರೈನ್. ಆಸಿಡ್ ರೈನು ಹೇಗೆ ಆಗುತ್ತೆ? ಪೊಲ್ಯೂಟೆಂಟ್ಸ್ ಇಂದ ಆಗುತ್ತೆ. ಯಾವ ಪೊಲ್ಯೂಟೆಂಟ್ಸ್ ಇಂದ ಆಗುತ್ತೆ? ಸೊ ಆಕ್ಸೈಡ್ಸ್ ಆಫ್ ಸಲ್ಫರ್, ಕಾರ್ಬನ್ ಅಂಡ್ ನೈಟ್ರೋಜನ್, reacts with water to form acid rain. So when acid rains flows into the rivers, it lowers the pH of the river water and the survival of aquatic life in such rivers becomes difficult. So aquatic life ಮಾತ್ರ ಅಲ್ಲ. ಸೊ ಆಸಿಡ್ ರೈನ್ ಆದಾಗ ಏನಾಗುತ್ತೆ? ಮಾನ್ಯುಮೆಂಟ್ಸ್, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಕಲರ್ ಡಿಮ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಸೇಮ್ ರೀಸನ್. ಓಕೆ, ಅಥವಾ ಆಸಿಡ್ ಏನು ನಮ್ಮ ಕೈ ಮೇಲೆ ಬಿದ್ರೆ ಅಥವಾ ನಮ್ಮ ಸ್ಕಿನ್ ಮೇಲೆ ಬಿದ್ರೆ ಆ ಸ್ಕಿನ್ ಮೈಟ್ ಸ್ಟಾರ್ಟ್ ಬ್ರೇಕಿಂಗ್ ಔಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಂಡಸ್ಟ್ರೀಸ್ ಅಥವಾ ಪವರ್ ಪ್ಲಾಂಟ್ಸ್ ಎಲ್ಲ ತಮ್ಮ ವೇಸ್ಟ್ ಅನ್ನ ರಿಲೀಸ್ ಮಾಡ್ತಾ ಏನ್ ಮಾಡಬೇಕು? ದೇ ಹ್ಯಾವ್ ಟು ಚೆಕ್ ದ pH ಆಫ್ ದ ವೇಸ್ಟ್. ಸೊ ಇಂಡಸ್ಟ್ರೀಸ್ ಇಂದ ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ? ರಿವರಿಗೆ ಹೋಗುತ್ತೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಸೆಲ್ ಪ್ರೊಡ್ಯೂಸ್ ಮಾಡೋ ಇಂಡಸ್ಟ್ರಿ ಇದ್ರೆ ಏನಾಗುತ್ತೆ? ಬ್ಯಾಟ್ರಿ ಸೆಲ್ ಅಲ್ಲಿ ಆಸಿಡ್ ಯೂಸ್ ಮಾಡ್ತಾರೆ ಬ್ಯಾಟರೀಸ್ ಅಲ್ಲಿ. ಸೊ ಆಸಿಡ್ pH ತುಂಬಾ ಕಡಿಮೆ ಇರುತ್ತೆ. pH ವಿಲ್ ಬಿ ಅರೌಂಡ್ 0 to 3. ಆ ನೀರು, ಆ ವೇಸ್ಟ್ ವಾಟರ್ ಅಥವಾ ಆ ವೇಸ್ಟ್ ಏನಾಗಿದೆ ರಿವರ್ ವಾಟರ್ಗೆ ಹೋಯ್ತು ಅಂತಂದ್ರೆ ಇಟ್ ವಿಲ್ ಬಿ ಡೆಟ್ರಿಮೆಂಟಲ್ ಫಾರ್ ಅಕ್ವಾಟಿಕ್ ಲೈಫ್, ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಹಾಗಾಗಿ ಸೊ ಇಟ್ ನೀಡ್ಸ್ ಟು ಬಿ, pH needs to be kept in mind. Moving forward, acids in other planets. The atmosphere of Venus is made up of thick white and yellowish clouds of sulfuric acid. Do you think life can exist on this planet? ಏನ್ ಅನ್ಸುತ್ತೆ ನಿಮ್ಗೆ? No, life cannot exist on this planet. ಯಾಕೆ? ಸಲ್ಫ್ಯೂರಿಕ್ ಆಸಿಡ್ ರೈನ್ ಆಗುತ್ತೆ ಇಲ್ಲಿ ಅಲ್ವಾ? ಸಲ್ಫ್ಯೂರಿಕ್ ಆಸಿಡ್ is very corrosive. It's a very strong acid. So life cannot exist on Venus. Next, what is the pH of the soil in your backyard? So plants require specific pH range for their healthy growth. ಒಂದು ಸ್ಪೆಸಿಫಿಕ್ pH ರೇಂಜ್ ಇರಬೇಕು. ಸೊ ಪ್ಲಾಂಟ್ಸ್ ಚೆನ್ನಾಗಿ ಗ್ರೋ ಆಗಬೇಕು ಅಂತಂದ್ರೆ ದೇ ನೀಡ್ ಅ ಸ್ಪೆಸಿಫಿಕ್ pH. Alright, so you can collect the soil from various places and check the pH in the manner described below in activity 2.12. Also you can note down which plants are going to growing in the region from which you have collected the soil. So ಏನ್ ಮಾಡ್ಬೋದು ಅಂತಂದ್ರೆ ನೀವು ಒಂದು 4-5 ಬೇರೆ ಬೇರೆ ಪ್ಲೇಸ್ ಇಂದ ಮಣ್ಣನ್ನ ಕಲೆಕ್ಟ್ ಮಾಡಿ ಸೊ ಅದ್ರ pH ನ ಕಂಡುಹಿಡಿಬಹುದು. ಹಾಗೆ ಸೊ ಅಲ್ಲಿ ಯಾವ ಪ್ಲಾಂಟ್ಸ್ ಯಾವ ಕ್ರಾಪ್ಸ್ ಮೇನ್ ಆಗಿ ಬೆಳೀತಾರೆ ಅನ್ನೋದನ್ನ ಚೆಕ್ ಮಾಡಬಹುದು. So activity 2.12, put about 2 grams in a 2 gram soil in a test tube and add 5 ml water to it. Shake the contents of the test tube. Filter the contents and collect the filtrate in a test tube. Check the pH of this filtrate with the help of universal indicator paper. What can you conclude about the ideal soil pH for the growth of plants in your region? So idu one activity. So this is going to be very fun. So please do this activity. So ನೀವು different plants require different pH. Soil ಒಂದೇ pH ಅಲ್ಲಿ ಇರಬೇಕು ಅಂತಲ್ಲ, different pH ಇರುತ್ತೆ. So observe this and do this activity. pH in our digestive system.
it is very interesting to note that our stomach produces hydrochloric acid ಅಲ್ವಾ, ಡೈಜೆಸ್ಟಿವ್ ಜ್ಯೂಸ್ ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನಮ್ಮ ಸ್ಟಮಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫುಡ್ ವಿತೌಟ್ ಹಾರ್ಮಿಂಗ್ ದ ಸ್ಟಮಕ್. ಯಾಕೆ ಒಂದು ಮ್ಯೂಕಸ್ ಲೇಯರ್ ಫಾರ್ಮ್ ಆಗುತ್ತೆ ಅಲ್ವಾ, ಮ್ಯೂಕಸ್ ಲೇಯರ್ ಪ್ರೊಟೆಕ್ಟ್ಸ್ ದ ಸ್ಟಮಕ್. So during indigestion, the stomach produces too much acid and this causes in pain and irritation. ಅದಕ್ಕೆ ನಾವು ಏನಂತ ಕರಿತೀವಿ, ಆಸಿಡಿಟಿ ಅಂತ ಕರಿತೀವಿ. ಆಸಿಡಿಟಿ ಆದಾಗ ಏನಾಗುತ್ತೆ, ಸೊ ಹೊಟ್ಟೆ ತೊಳಿಸುತ್ತೆ, ಲಾಸ್ ಆಫ್ ಅಪೆಟೈಟ್ ಆಗುತ್ತೆ, ಆಸಿಡ್ ರಿಫ್ಲಕ್ಸ್ ಆಗುತ್ತೆ, ತೇಗ್ ಬಂದಾಗ ಗಂಟ್ಲು ಇದೆಲ್ಲ ಉರಿಯುತ್ತೆ. ಸೊ ಟು ಗೆಟ್ ರಿಡ್ ಆಫ್ ದಿಸ್ ಪೇನ್, people use bases called antacids. Antacids are the mild bases. These are the mild bases. ಯಾವ್ದನ್ನ ಯೂಸ್ ಮಾಡಬಹುದು, ಮಿಲ್ಕ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಇಟ್ ಕ್ಯಾನ್ ಬಿ ಯೂಸ್ಡ್. ಸೊ ಅದಿಲ್ಲ ಅಂತ ಅಂದ್ರೆ ಬೇಕಿಂಗ್ ಸೋಡಾ ಯೂಸ್ ಮಾಡಬಹುದು. ಬೇಕಿಂಗ್ ಸೋಡಾ ಇಸ್ ಆಲ್ಸೋ ಮೈಲ್ಡ್ ಬೇಸ್, NaHCO3. ದಿಸ್ ಇಸ್ ಬೇಕಿಂಗ್ ಸೋಡಾ. ಇಟ್ ಕ್ಯಾನ್ ಬಿ ಯೂಸ್. ಮಿಲ್ಕ್ ಆಫ್ ಮೆಗ್ನೀಷಿಯಾ ಇದ್ರೆ ಅದನ್ನು ಸಹ ಯೂಸ್ ಮಾಡಬಹುದು. ನೆಕ್ಸ್ಟ್, pH ಚೇಂಜ್ ಆಸ್ ದ ಕಾಸ್ ಆಫ್ ಟೂತ್ ಡಿಕೆ. ಸೊ ಡೆಂಟಿಸ್ಟ್ ಯಾಕೆ ರಾತ್ರಿ ಹಲ್ ಬ್ರಷ್ ಮಾಡಬೇಕು ಅಂತ ಹೇಳ್ತಾರೆ, ಇದೇ ರೀಸನ್ಗೆ. ನಾವು ತುಂಬಾ ಬೇರೆ ಬೇರೆ ಐಟಮ್ಸ್ ಅನ್ನ ತಿಂದಿರ್ತೀವಿ. ಕೆಲವೊಂದು ಮೋಸ್ಟ್ ಆಫ್ ದ ಸಬ್ಸ್ಟೆನ್ಸಸ್ ಆರ್ ಅಸಿಡಿಕ್ ಇನ್ ನೇಚರ್, ಮೋಸ್ಟ್ ಆಫ್ ದ ಫುಡ್ ಐಟಮ್ಸ್ ಅಲ್ವಾ. ಹಾಗಾಗಿ ಏನಾಗುತ್ತೆ, ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಬ್ಯಾಕ್ಟೀರಿಯಲ್ ಗ್ರೋತ್. ಬ್ಯಾಕ್ಟೀರಿಯಲ್ ಗ್ರೋತ್ ಆಯ್ತು ಅಂತಾರೆ ಟೂತ್ ಡಿಕೆ ಆಗುತ್ತೆ. ಸೊ ಟೂತ್ ಡಿಕೆ ಸ್ಟಾರ್ಟ್ಸ್ ವೆನ್ ದ pH ಆಫ್ ದ ಮೌತ್ ಈಸ್ ಲೋವರ್ ದ್ಯಾನ್ 5.5. 5.5 ಗಿಂತ ಕಡಿಮೆ pH ಇದ್ರೆ ಸೊ ಟೂತ್ ಡಿಕೆ ಆಗುತ್ತೆ. ಟೂತ್ ಇನಾಮೆಲ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ apatite. Okay, so a crystalline form of calcium phosphate is the hardest substance in the body. Actually enamel ide alva, this is the hardest substance in the body. ಯಾವ್ದರಿಂದ ಮಾಡಿರುತ್ತೆ, calcium hydroxy apatite, crystalline form of calcium phosphate. So it is the hardest substance in the body. Hardest substance in the body. It does not dissolve in water but is corroded when pH in the mouth is below 5.5. corrode ಆಗ್ತಾ ಹೋಗುತ್ತೆ, ಸವ್ದು ಹೋಗುತ್ತೆ. So bacteria present in the mouth produce acids by degradation of sugar and food particles remaining in the mouth after eating. The best way to prevent this is to clean the mouth after eating food. So toothpaste, these are basic in nature alva. So toothpaste are generally basic for cleaning teeth, can neutralize the excess acid and prevent tooth decay. ಏನಾಗ್ತಿದೆ, ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಎರಡರಲ್ಲೂ ಸಹ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನ ಹೇಳ್ತಾ ಇದ್ದಾರೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. So on moving forward, self defense by animals and plants through chemical warfare. ಸೊ ಹ್ಯಾವ್ ಯು ಎವರ್ ಬೀನ್ ಸ್ಟಂಗ್ ಬೈ ಹನಿ ಬಿ? ಜೇನುಹುಳದ ಹತ್ರ ಕಚ್ಚಿಸ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ ಏನಾಗುತ್ತೆ, ಕಚ್ಚಿದ ಜಾಗ ಸರಿಯಾಗಿ ಉರಿಯುತ್ತೆ, ಒಂದ್ ಸ್ವಲ್ಪ ಹೊತ್ತು ರೆಡ್ನೆಸ್ ಆಗುತ್ತೆ ಅಲ್ವಾ. ಸೊ ಬಿ ಸ್ಟಿಂಗ್ ಲೀವ್ಸ್ ಅನ್ ಆಸಿಡ್ ವಿಚ್ ಕಾಸಸ್ ಪೇನ್ ಅಂಡ್ ಇರಿಟೇಷನ್. ಯಾವುದು, ಫಾರ್ಮಿಕ್ ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ. ಬಿ ಸ್ಟಿಂಗ್, ಆಮೇಲೆ ಆಂಟ್ ಸ್ಟಿಂಗ್ ಆಲ್ಸೋ, ಆಂಟ್ ಬೈಟ್ ಫಾರ್ಮಿಕ್ ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಯೂಸ್ ಆಫ್ ಅ ಮೈಲ್ಡ್ ಬೇಸ್ ಲೈಕ್ ಬೇಕಿಂಗ್ ಸೋಡಾ ಆನ್ ದ ಸ್ಟಂಗ್ ಏರಿಯಾ ಗಿವ್ಸ್ ರಿಲೀಫ್. ಬೇಕಿಂಗ್ ಸೋಡಾನ ಅಪ್ಲೈ ಮಾಡಿದ್ರೆ, thin paste of baking soda, so it will help us to feel better. So stinging hair of nettle leaves inject methanoic acid causing burning pain. Methanoic acid, formic acid, ಎರಡೂನು ಒಂದೇ. So nature provides neutralization options. Nettle is a herbaceous plant which grows in the wild. Its leaves have stinging hair which cause painful stings when touched accidentally. So ಅದರ leaves ಮೇಲೆ, ಎಲೆ ಮೇಲೆ stinging hair ಇರುತ್ತೆ, ಚಿಕ್ಕ 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 ಮುಳ್ಳಿರುತ್ತೆ. So which cause painful stings when touched accidentally. ಯಾಕೆ, ಇದು ಸಹ ಫಾರ್ಮಿಕ್ ಆಸಿಡ್ ಅನ್ನ ಸೆಕ್ರೇಟ್ ಮಾಡುತ್ತೆ. So traditional remedy is rubbing the area with a leaf of dog plant, so which often grows beside the nettle in the wild. So ಇಲ್ಲಿ nettle plant ಇದೆ ಅಂತ ಅಂದ್ರೆ, so ಇದು nettle plant. I'm very good at drawing. I'm very bad at drawing, so do not mind my drawing. So ಇದು nettle plant ಅಂತ ಅಂದ್ರೆ ಅದ್ರ ಪಕ್ಕನೆ ಡಾಗ್ ಪ್ಲಾಂಟ್ ಬೆಳೆಯುತ್ತೆ ಅಂತೆ. ಡಾಗ್ ಪ್ಲಾಂಟ್ ಬೆಳೆಯುತ್ತೆ. ಸೊ ಮೆಥನಾಯಿಕ್ ಆಸಿಡ್ ರಿಲೀಸ್ ಮಾಡುತ್ತೆ ನೆಟಲ್ ಪ್ಲಾಂಟ್. ಯಾಕೆ, ಸರ್ವೈವಲ್ಗೋಸ್ಕರ, ಸೊ ಎನಿಮೀಸ್ ಇಂದ ರಕ್ಷಣೆ ಪಡ್ಕೊಳ್ಳೋಕೋಸ್ಕರ. ಅದ್ರ ಪಕ್ಕನೆ ಆಕ್ಚುಲಿ ಡಾಗ್ ಪ್ಲಾಂಟ್ ಇರುತ್ತೆ. ಸೊ ಡಾಗ್ ಪ್ಲಾಂಟ್ ಅನ್ನ ನಾವು ರಬ್ ಮಾಡಿದ್ರೆ ನಮ್ಗೆ ಏನು ಅಫೆಕ್ಟೆಡ್ ಏರಿಯಾಕ್ಕೆ, ಸೊ ಇಟ್ ವಿಲ್ ಬಿ ಇಟ್ ವಿಲ್ ಆಕ್ಟ್ ಆಸ್ ಎ ರೆಮಿಡಿ.
ಸೊ ಸಮ್ ನ್ಯಾಚುರಲಿ ಅಕರಿಂಗ್ ಆಸಿಡ್ಸ್, ನ್ಯಾಚುರಲ್ ಸೋರ್ಸ್ ಕೊಟ್ಟಿದ್ದಾರೆ, ಆಸಿಡ್ ಕೊಟ್ಟಿದ್ದಾರೆ. ಸೊ ವಿನೆಗರ್, ಅಸಿಟಿಕ್ ಆಸಿಡ್. ವಿನೆಗರ್ ಎಲ್ಲಿ ಯೂಸ್ ಮಾಡ್ತೀವಿ? ಪಿಕಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ. ಆರೆಂಜ್ ಅಲ್ಲಿ ಏನಿರುತ್ತೆ? ಸಿಟ್ರಿಕ್ ಆಸಿಡ್ ಇರುತ್ತೆ. ಟ್ಯಾಮರಿಂಡ್, ಟಾಟಾರಿಕ್ ಆಸಿಡ್. ಟೊಮ್ಯಾಟೊ, ಆಕ್ಸಾಲಿಕ್ ಆಸಿಡ್. ಸಾ ಮಿಲ್ಕ್, ಕರ್ಡ್ ಅಲ್ಲಿ ಯಾವ್ದಿರುತ್ತೆ? ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್. ಆಂಡ್ ಸ್ಟಿಂಗ್, ಮೆಥನೋಯಿಕ್ ಆಸಿಡ್. ನೆಟಲ್ ಸ್ಟಿಂಗ್, ಮೆಥನೋಯಿಕ್ ಆಸಿಡ್. ಮೆಥನೋಯಿಕ್ ಇಸ್ ಆಲ್ಸೋ ಕಾಲ್ಡ್ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಅಂತಾನು ಕರಿಬಹುದು. ಸೊ ನಾವು ಇಟ್ಸ್ ಟೈಮ್ ಫಾರ್ ಅಸ್ ಟು ಗೋ ಥ್ರೂ ಸಾಲ್ಟ್ಸ್. ಸಾಲ್ಟ್ಸ್ ಬಗ್ಗೆ ಓದಿದೀವಿ ಅಲ್ವಾ? ತುಂಬಾ ಸಾಲ್ಟ್ಸ್ ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. NaCl ಯೂಸ್ ಮಾಡ್ತೀವಿ, ಕಾಮನ್ ಸಾಲ್ಟ್. Na2CO3 ಯೂಸ್ ಮಾಡ್ತೀವಿ. ಆಮೇಲೆ NaHCO3 ಯೂಸ್ ಮಾಡ್ತೀವಿ. So in the previous sections we have seen the formation of salts during various reactions. Let us understand more about their preparation, properties and uses. So properties, preparation, uses ಬಗ್ಗೆ ನಾವು ಇದರಲ್ಲಿ ಹೇಳ್ತಾರೆ. ಸೊ ಆಕ್ಟಿವಿಟಿ ಏನಿದೆ? ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಕೊಟ್ಟಿದ್ದಾರೆ. ಆಕ್ಟಿವಿಟಿ 2.13, write the chemical formula of salts given below. Potassium sulfate, sodium sulfate, calcium sulfate, magnesium sulfate, copper sulfate, sodium chloride, sodium nitrate, sodium carbonate and ammonium chloride. ಸೊ ಇದನ್ನ ಏನ್ ಮಾಡ್ಬೇಕಂತ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಬರಿಬೇಕು? ಅದ್ರ ಫಾರ್ಮುಲಾ ಬರಿಬೇಕು ಅಂತ. ಸೊ ಸೋಡಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್ ಫಾರ್ಮುಲಾ ಏನು? Na2SO4. ಹೌದಾ? ಎಸ್. ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಪೊಟ್ಯಾಷಿಯಂ ಸಲ್ಫೇಟ್ ಫಾರ್ಮುಲಾ ಏನು? ಕ್ಯಾಲ್ಸಿಯಂ ಸಲ್ಫೇಟ್, CaSO4. ಸೊ ಸೋಡಿಯಂ ಸಲ್ಫೇಟ್ ಗೊತ್ತಾಯ್ತು. ಪೊಟ್ಯಾಷಿಯಂ ಸಲ್ಫೇಟ್ K2SO4. ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ MgSO4. ಕಾಪರ್ ಸಲ್ಫೇಟ್ CuSO4. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ NaCl. ಸೋಡಿಯಂ ನೈಟ್ರೇಟ್. ಸೊ ದಿಸ್ ಇಸ್ ಯೋರ್ ಹೋಮ್ವರ್ಕ್ ಕ್ವಶನ್. ಸೋಡಿಯಂ ನೈಟ್ರೇಟ್ ನೀವು ಕಾಮೆಂಟ್ ಮಾಡಬೇಕು. ಅಂಡ್ ಸೋಡಿಯಂ ಕಾರ್ಬೋನೇಟ್ ಅಂಡ್ ಅಮೋನಿಯಂ ಕ್ಲೋರೈಡ್, ಇದು ಮೂರನ್ನ ನೀವು ಬರಿಬೇಕು. ಓಕೆ. ಸೊ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಆಮೇಲೆ ಇನ್ಯಾವ್ದು ಕೇಳಿದ್ದಾರೆ? ಕಾಪರ್ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್. ಸೊ ಇದು ಮೂರು ನಿಮ್ಮ ಹೋಮ್ವರ್ಕ್. ಸೊ ಆಲ್ ರೈಟ್, ಮೂವಿಂಗ್ ಫಾರ್ವರ್ಡ್, identify the acids and bases from which the above salts may be obtained. ಸೊ ಯಾವ ಆಸಿಡ್ಸ್ ಮತ್ತೆ ಬೇಸಸ್ ಇಂದ ಈ ಸಾಲ್ಟ್ಸ್ ಸಿಗತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಲೆಟ್ ಮಿ ರೈಟ್ ಒನ್ ಬೈ ಒನ್ ಯಾವ್ದ್ಯಾವ್ದ್ರಿಂದ ಸಿಗತ್ತೆ ಅಂತ ಒನ್ ಬೈ ಒನ್ ಆಗಿ ಬರ್ಕೋತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಓದಿದೀವಿ ಅಲ್ವಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್, ಆಸಿಡ್ ಮತ್ತೆ ಬೇಸಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಇಟ್ಸ್ ಸೂಪರ್ ಇಂಪಾರ್ಟೆಂಟ್ ಟು ನೋ ಫ್ರಮ್ ವಿಚ್ ಆಸಿಡ್ ಅಂಡ್ ಬೇಸ್ ದೀಸ್ ಸಾಲ್ಟ್ಸ್ ಆರ್ ಒಬ್ಟೈನ್ಡ್. ಸೊ NaCl ಯಾವ್ದ್ರಿಂದ ಸಿಗುತ್ತೆ? HCl, when it reacts with NaOH, it gives NaCl. Okay, along with water and heat. Next, NaCl ಗೊತ್ತಾಯ್ತು, its pH is equal to 7. ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಯಾವ್ದ್ರಿಂದ ಸಿಗುತ್ತೆ? ಕಾರ್ಬೋನಿಕ್ ಆಸಿಡ್ H2CO3 ಅಂಡ್ NaOH. ಯಾವ್ದು ಸಿಕ್ತು ನಮ್ಗೆ? Na2CO3, ಸೋಡಿಯಂ ಕಾರ್ಬೋನೇಟ್. pH will be around 11. ಅಂದ್ರೆ ಇದ್ಯಾವ ಸಾಲ್ಟ್? ಫಸ್ಟ್ ಒನ್ ನ್ಯೂಟ್ರಲ್ ಸಾಲ್ಟ್, Na2CO3 ಬೇಸಿಕ್ ಸಾಲ್ಟ್. ಆಲ್ರೈಟ್, ನೆಕ್ಸ್ಟ್ NH4Cl ಮೇಲ್ಗಡೆ ಬರಿತಾ ಇದ್ದೀನಿ. NH4Cl ಯಾವ್ದ್ರಿಂದ ಸಿಗುತ್ತೆ? ಸೊ ಇಟ್ಸ್ pH is 6. ಅಂದ್ರೆ ಇಟ್ ಇಸ್ ಅನ್ ಆಸಿಡಿಕ್ ಸಾಲ್ಟ್. ಸ್ಟ್ರಾಂಗ್ ಆಸಿಡ್ ಮತ್ತೆ ವೀಕ್ ಬೇಸು ರಿಯಾಕ್ಟ್ ಆಗಬೇಕು. HCl ಅಪಾನ್ ರಿಯಾಕ್ಟಿಂಗ್ ವಿತ್ NH4OH. NH4OH ಇದೆ ಅಲ್ವಾ, ಇಟ್ ಇಸ್ ಅ ವೀಕ್ ಬೇಸ್. ಅದೇನ್ ಕೊಡುತ್ತೆ? NH4Cl ಕೊಡುತ್ತೆ ಅಲಾಂಗ್ ವಿತ್ ವಾಟರ್ ಅಂಡ್ ಹೀಟ್. ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ ಸಾಲ್ಟ್ ಇದೆ? ಸೊ ವಿ ಹ್ಯಾವ್ ಪೊಟ್ಯಾಷಿಯಂ ಸಲ್ಫೇಟ್ K2SO4. ಸೊ K2SO4 ಯಾವ್ದ್ರಿಂದ ಸಿಗುತ್ತೆ? H2SO4 ಅಪಾನ್ ರಿಯಾಕ್ಟಿಂಗ್ ವಿತ್ KOH. ಏನ್ ಸಿಕ್ತು ನಮ್ಗೆ? K2SO4. ಸೊ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. 2H2O ಆಗುತ್ತೆ ಇಲ್ಲಿ ಅಲಾಂಗ್ ವಿತ್ ಹೀಟ್. ಸೊ pH of K2SO4 is equal to 7. ಯಾಕೆ? H2SO4 ಸ್ಟ್ರಾಂಗ್ ಆಸಿಡ್, KOH ಸಹ ಸ್ಟ್ರಾಂಗ್ ಬೇಸ್.
SC ಅಂದ್ರೆ ಸ್ಟ್ರಾಂಗ್ ಆಸಿಡ್, SP ಅಂದ್ರೆ ಸ್ಟ್ರಾಂಗ್ ಬೇಸು. ಸೊ ಎಕ್ಸಾಂಪಲ್ ಬರೀತಾ ದಯವಿಟ್ಟು ಯಾರು ಶಾರ್ಟ್ ಫಾರ್ಮ್ಸ್ ಅನ್ನ ಬರಿಬೇಡಿ. ಸೊ ಶಾರ್ಟ್ ಫಾರ್ಮ್ಸ್ ಪ್ರಾಹಿಬಿಟೆಡ್. ಎಲ್ಲ ಕಂಪ್ಲೀಟ್ ಆಗಿ ಸೆಂಟೆನ್ಸ್, ಕಂಪ್ಲೀಟ್ ಆಗಿ ವರ್ಡ್ಸ್ ಅನ್ನ ಬರಿಬೇಕು. ಆಲ್ ರೈಟ್. ಸೊ NH4Cl ಆಯ್ತು, K2SO4 ಆಯ್ತು. ನೆಕ್ಸ್ಟ್ ಯಾವ್ದು ಬರೆಯೋಣ? ಇನ್ಯಾವ್ದಿದೆ? ಇನ್ಯಾವ್ದು ಕೇಳಿದ್ದಾರೆ? ಎಸ್, ಅಮೋನಿಯಂ ಸಲ್ಫೇಟ್, ಅದನ್ನ ಬರೆಯೋಣ. ಸೊ ಏನಾಗುತ್ತೆ? NH4 twice SO4. Okay, so its pH is 5.5 ಅಂದ್ರೆ it is acidic in nature, slightly acidic in nature. ಯಾವ್ದು ರಿಯಾಕ್ಟ್ ಆಗುತ್ತೆ? H2SO4 upon reacting with ammonia 2NH3, it gives NH4 twice SO4 plus water plus heat. Okay, so NH4 twice SO4. So it is slightly acidic in nature. ಯಾಕೆ? strong acid reacting with a weak base. WB ಅಂತ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲ, ಸೊ ವೀಕ್ ಬೇಸ್. ನೆಕ್ಸ್ಟ್ ಇನ್ಯಾವ ಎಕ್ಸಾಂಪಲ್ ಕೊಡ್ಬೋದು? ಲಿಥಿಯಂ ಫ್ಲೂರೈಡ್ ಅನ್ನ ಎಕ್ಸಾಂಪಲ್ ಕೊಡ್ಬೋದು. ಸೊ ಲಿಥಿಯಂ ಫ್ಲೂರೈಡ್ ಇದೆ ಅಲ್ವಾ, ಇಟ್ ಈಸ್ ಅ ಬೇಸಿಕ್ ಸಾಲ್ಟ್. ಯಾಕೆ? ಯಾವ ರಿಯಾಕ್ಷನ್ ಆಗುತ್ತೆ? ಲಿಥಿಯಂ ಫ್ಲೂರೈಡ್, ಇಟ್ ಈಸ್ ಅ ಬೇಸಿಕ್ ಸಾಲ್ಟ್. pH is equal to 8.3. It is a basic salt. ಯಾಕೆ? hydrogen fluoride, which is a weak acid, reacts with lithium hydroxide to form lithium fluoride along with water. Lithium fluoride is a basic salt. ಯಾಕೆ? weak acid reacting with strong base. ಹಾಗಾಗಿ so moving forward, salts having the same positive or negative radicals are said to belong to a family. For example, NaCl, Na2SO4 belong to the family of sodium salts. Similarly, NaCl and KCl belong to the same family of chloride salts. ಯಾಕೆ? ಸೊ Cl minus ions ಇದೆ ಎರಡಲ್ಲೂ ಸಹ, ಹಾಗಾಗಿ ಸೊ Na plus Cl minus, K plus Cl minus. So how many families can you identify among the salts given in this activity? ಎಷ್ಟನ್ನ ನಾವು ಐಡೆಂಟಿಫೈ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಸೊ ಪೊಟ್ಯಾಷಿಯಂ ಸಲ್ಫೇಟ್, ಆಮೇಲೆ ಸೋಡಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್ belong to sulfate family. Sodium chloride, ammonium chloride belongs to chloride family. Sodium nitrate belongs to nitrate family. Sodium carbonate family ಗೆ belong ಆಗುತ್ತೆ. ಸೊ ಸೋಡಿಯಂ ಇರೋದು sodium sulfate, sodium nitrate, sodium carbonate belong to sodium family. ಸೊ ಈ ತರ ನಾವು ಡಿಸ್ಟಿಂಗ್ವಿಶ್ ಮಾಡ್ತಾ ಹೋಗ್ಬೋದು, ಕ್ಯಾಟಗರೈಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ pH of salts. Activity 2.14. Collect the following salt samples: sodium chloride, potassium nitrate, aluminum chloride, zinc sulfate, copper sulfate, sodium acetate, sodium carbonate and sodium hydrogen carbonate. Okay, so ಬೇರೆ ಸಾಲ್ಟ್ಸ್ ಇದ್ರೆ ಅದನ್ನು ಸಹ ತಗೋಬಹುದು. ಚೆಕ್ ದೇರ್ ಸಾಲ್ಯುಬಿಲಿಟಿ ಇನ್ ವಾಟರ್. ಯೂಸ್ ಡಿಸ್ಟಿಲ್ ವಾಟರ್ ಓನ್ಲಿ. ಸೊ ವಾಟರ್ ಗೆ ಹಾಕಿ ಅದನ್ನ ಸಾಲ್ಯುಬಿಲಿಟಿ ಚೆಕ್ ಮಾಡಬೇಕು. ಸೊ ಚೆಕ್ ದ ಆಕ್ಷನ್ ಆಫ್ ದಿ ಸೊಲ್ಯೂಷನ್ಸ್ ಆನ್ ಲಿಟ್ಮಸ್ ಅಂಡ್ ಫೈಂಡ್ ದ pH ಯೂಸಿಂಗ್ pH ಪೇಪರ್. pH ನ ಚೆಕ್ ಮಾಡಬೇಕು. ವಿಚ್ ಆಫ್ ದೀಸ್ ಸಾಲ್ಟ್ಸ್ ಆರ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್? ಐಡೆಂಟಿಫೈ ದ ಆಸಿಡ್ ಆರ್ ಬೇಸ್ ಯೂಸ್ ಟು ಫಾರ್ಮ್ ದ ಸಾಲ್ಟ್. ರಿಪೋರ್ಟ್ ಯೋರ್ ಅಬ್ಸರ್ವೇಷನ್. ಸೊ ಸೋಡಿಯಂ ಕ್ಲೋರೈಡ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಟ್ ಈಸ್ ನ್ಯೂಟ್ರಲ್ ಇನ್ ನೇಚರ್ ಅಲ್ವಾ. ಪೊಟ್ಯಾಷಿಯಂ ನೈಟ್ರೇಟ್ ಏನಾಗುತ್ತೆ? ಸೊ ನೈಟ್ರಿಕ್ ಆಸಿಡ್ ಮತ್ತೆ KOH ಜೊತೆ ಎರಡು ರಿಯಾಕ್ಟ್ ಆದಾಗ ಏನಾಯ್ತು? ಪೊಟ್ಯಾಷಿಯಂ ನೈಟ್ರೇಟ್ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನ್ಯೂಟ್ರಲ್ ಇನ್ ನೇಚರ್. ಅಲ್ಯೂಮಿನಿಯಂ ಕ್ಲೋರೈಡ್ ಏನಾಗುತ್ತೆ? ಸೊ ಇದಕ್ಕೆ ನೀವು ಫೈಂಡ್ ಔಟ್ ಮಾಡಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್ ಯಾವ ಆಸಿಡ್ ಮತ್ತೆ ಬೇಸ್ ಜೊತೆ ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ವಾಟ್ ಈಸ್ ದ pH ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ. ಜಿಂಕ್ ಸಲ್ಫೇಟ್ ಯಾವ್ದಾದ್ರ ಜೊತೆ ರಿಯಾಕ್ಟ್ ಆಗುತ್ತೆ ನೀವು ಬರಿಬೇಕು. ಕಾಪರ್ ಸಲ್ಫೇಟ್ ಹೇಗೆ ಫಾರ್ಮ್ ಆಯ್ತು? ನೆಕ್ಸ್ಟ್ ಸೋಡಿಯಂ ಅಸಿಟೇಟ್, ಸೋಡಿಯಂ ಕಾರ್ಬೋನೇಟ್, ಅದನ್ನು ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. ಸೋಡಿಯಂ ಕಾರ್ಬೋನೇಟ್ ಸಿಗ್ಬೇಕು ಅಂತಂದ್ರೆ ಕಾರ್ಬೋನಿಕ್ ಆಸಿಡ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆಗಬೇಕು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದು ಯಾವಾಗ ಫಾರ್ಮೇಶನ್ ಆಗುತ್ತೆ ಬರಿಬೇಕು. Okay, so it's very very important that you know the formation of salts from acids and bases and their pH. Moving forward,
Salts of a strong acid and a strong base are neutral with pH value 7. On the other hand, salts with a strong acid and weak base are acidic with pH value less than 7, and those of a strong base and weak base are basic in nature with pH value more than 7. ಸೊ ಸಾಲ್ಟ್ ಅನ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲದಕ್ಕೂ ಒಂದೊಂದು ಮೆನ್ಷನ್ ಮಾಡೋಣ. ಸೊ ಯಾವುದು K2SO4 ಪೊಟ್ಯಾಷಿಯಂ ಸಲ್ಫೇಟ್ pH ಎಷ್ಟು 7. ಆಸಿಡ್ ಯೂಸ್ಡ್ ಯಾವುದು H2SO4 ಯೂಸ್ ಮಾಡ್ತಾರೆ. ಬೇಸ್ ಯಾವ್ದನ್ನ ಯೂಸ್ ಮಾಡ್ತಾರೆ KOH ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸೊ ಈಗ ಒಂದು ಬೇಸಿಕ್ ಸಾಲ್ಟ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ಸೋಡಿಯಂ ಕಾರ್ಬೋನೇಟ್, ಅದನ್ನ ನಾವು ಡಿಸ್ಕಸ್ ಸಹ ಮಾಡ್ತೀವಿ. ಸೋಡಿಯಂ ಕಾರ್ಬೋನೇಟ್ ಇಸ್ ಅ ಬೇಸಿಕ್ ಸಾಲ್ಟ್ ಹ್ಯಾವಿಂಗ್ pH 11. ಸೋಡಿಯಂ ಕಾರ್ಬೋನೇಟ್ ಅನ್ನ ಕಾರ್ಬೋನಿಕ್ ಆಸಿಡ್ H2CO3 ಯೂಸ್ ಮಾಡ್ತಾರೆ ಅಂಡ್ NaOH ಯೂಸ್ ಮಾಡ್ತಾರೆ. ನೆಕ್ಸ್ಟ್ ದ ಸಾಲ್ಟ್ ದಟ್ ಈಸ್ ಅಸಿಡಿಕ್ ಇನ್ ನೇಚರ್ NH4Cl ಅನ್ನ ಯೂಸ್ ಮಾಡಬಹುದು, ಎಕ್ಸಾಂಪಲ್ ಆಗಿ ತಗೋಬಹುದು. ಎಷ್ಟು ಇದ್ರದ್ದು pH 6. ಯಾಕೆ ಆಸಿಡ್ ಯಾವುದು ಇಟ್ ಈಸ್ HCl, NH4Cl ಅಲ್ಲಿ HCl ಯೂಸ್ ಮಾಡ್ತಾರೆ ಅಲಾಂಗ್ ವಿತ್ NH4OH ಅಮೋನಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಅ weak base. So these are some examples. Chemicals from common salt. So ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾಣಿಸ್ತಾ ಇದ್ದಾರೆ. ಸೊ ಏನಕ್ಕೆ ದಂಡಿ ಸತ್ಯಾಗ್ರಹದ ಒಂದು ಚಿತ್ರ ಇದು, ದಂಡಿ ಸತ್ಯಾಗ್ರಹ. So by now you have learned that the salt formed by the combination of hydrochloric acid and sodium hydroxide solution is called sodium chloride. So this is a salt that you use in food. Food ಅಲ್ಲಿ ನಾವು NaCl ಅನ್ನ ಯೂಸ್ ಮಾಡಬಹುದು ಅಲ್ವಾ. ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಎಷ್ಟೇ ಚೆನ್ನಾಗಿ ಅಡ್ಗೆ ಮಾಡಿರ್ಲಿ, ಏನೇ ಸ್ಪೈಸಸ್ ಹಾಕಿರ್ಲಿ, ಉಪ್ಪು ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಊಟ ರುಚಿಸಲ್ಲ, ಅಡ್ಗೆ ರುಚಿ ಅನ್ಸಲ್ಲ. ಸೊ ದಿಸ್ ಇಸ್ ಅ ನ್ಯೂಟ್ರಲ್ ಸಾಲ್ಟ್. Sea water contains many salts that are dissolved in it. ಅಲ್ವಾ, ಬೇರೆ ಬೇರೆ ಸಾಲ್ಟ್ಸ್ ಡಿಸಾಲ್ವ್ ಆಗಿರುತ್ತೆ. ಸೋಡಿಯಂ ಕ್ಲೋರೈಡ್ is separated from these salts. ಸೊ ನೀವು ಕೋಸ್ಟಲ್ ಏರಿಯಾಕ್ಕೆ ಹೋಗಿದ್ರೆ ನೀವು ನೋಡಿರ್ತೀರಾ, ದೊಡ್ಡ ದೊಡ್ಡ ಫೀಲ್ಡ್ ಅಲ್ಲಿ ಸಮುದ್ರ ನೀರನ್ನ ತಂದು ಹಾಕ್ತಾರೆ. ಎವಾಪರೇಷನ್ ಮೂಲಕ ಏನಾಗುತ್ತೆ, ನೀರು ಆವಿ ಆಗುತ್ತೆ, ಎವಾಪರೇಟ್ ಆಗುತ್ತೆ, ಕೆಳಗಡೆ ಸಾಲ್ಟ್ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಡೆಪಾಸಿಟ್ಸ್ ಆಫ್ ಸಾಲಿಡ್ ಸಾಲ್ಟ್ ಆರ್ also found in several parts of the world. These large crystals are often brown due to impurities. Impurities ಇರೋದ್ರಿಂದ, ಬೇರೆ ಬೇರೆ ಸಾಲ್ಟ್ಸ್ ಇರೋದ್ರಿಂದ ಇದು ಬ್ರೌನ್ ಕಲರ್ ಇರುತ್ತೆ. ಇದಕ್ಕೆ ನಾವು ರಾಕ್ ಸಾಲ್ಟ್ ಅಂತ ಕರಿತೀವಿ. ರಾಕ್ ಸಾಲ್ಟ್ ಅಲ್ಲಿ ಸ್ವಲ್ಪ ಈ ಅಮೋನಿಯಾ ಸ್ಮೆಲ್ ಬರುತ್ತೆ ಬಿಕಾಸ್ ಆಫ್ impurities that are present. So beds of rock salt were formed when seas of bygone ages dried up. ಸೊ ಹಳೇ ಕಾಲದಲ್ಲಿ ಯಾವ್ದೋ ಒಂದು ಸಮುದ್ರ ಇತ್ತು, ಅದು ಕಂಪ್ಲೀಟ್ ಆಗಿ ಡ್ರೈ ಆಗಿ ಎಷ್ಟು ಸಾವಿರಾರು ವರ್ಷಗಳ ಹಿಂದೆ ಅದೇನಾಗಿ ಎವಾಪರೇಟ್ ಆಗಿ ಕಂಪ್ಲೀಟ್ ನೀರೆಲ್ಲ ಎವಾಪರೇಟ್ ಆಗಿ ಸೊ ಸಾಲ್ಟ್ಸ್ ಮಾತ್ರ ಉಳ್ಕೊಂಡಿರುತ್ತೆ. ಸೊ ರಾಕ್ ಸಾಲ್ಟ್ ಈಸ್ ಮೈನ್ ಲೈಕ್ ಕೋಲ್. And you must have heard about Mahatma Gandhi's Dandi March, Dandi ಸತ್ಯಾಗ್ರಹದ ಬಗ್ಗೆ ಓದಿದ್ದೀವಿ. Did you know that sodium chloride was such an important symbol in a struggle of freedom? Of course, yes. ಅಲ್ವಾ. ಸೊ ದಂಡಿ ಸತ್ಯಾಗ್ರಹ ಯಾಕೆ ಮಾಡ್ತಾರೆ? ಸೊ ಇಂಡಿಯನ್ಸು ಸಾಲ್ಟ್ ಅನ್ನ ಪ್ರಿಪೇರ್ ಮಾಡೋ ಹಾಗೆ ಇರಲಿಲ್ಲ. ಪ್ರಿಪೇರ್ ಮಾಡಿದ್ರು ಸಹ ನಾವು ಮತ್ತೆ ಕೊಂಡುಕೊಳ್ಬೇಕಿತ್ತು. ನಾವಾಗೆ ಪ್ರಿಪೇರ್ ಮಾಡಿ ನಾವು ಸೊ ಯೂಸ್ ಮಾಡೋ ಹಾಗೆ ಇರಲಿಲ್ಲ. ಸೊ ಹಾಗಾಗಿ ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ. ಸೊ ನಮ್ಮ ಉಪ್ಪು ನಮ್ಮ ಹಕ್ಕು ಅಂತ. ಮೂವಿಂಗ್ ಫಾರ್ವರ್ಡ್, ಕಾಮನ್ ಸಾಲ್ಟ್ ಅ ರಾ ಮಟೀರಿಯಲ್ ಫಾರ್ ಕೆಮಿಕಲ್ಸ್. ನಮ್ಗೆ ಏನ್ ಗೊತ್ತಿದೆ, ಕಾಮನ್ ಸಾಲ್ಟ್ ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಆಸ್ ಪ್ರಿಸರ್ವೇಟಿವ್, ಇಟ್ ಈಸ್ ಯೂಸ್ಡ್ ಆಸ್ ಫ್ಲೇವರಿಂಗ್ ಏಜೆಂಟ್. ಎರಡೇ ಯೂಸ್ ಗೊತ್ತಿರೋದು ನಮ್ಗೆ ಕಾಮನ್ ಆಗಿ ಅಲ್ವಾ. ಆದ್ರೆ ಕಾಮನ್ ಸಾಲ್ಟ್ ಈಸ್ ಅ ರಾ ಮಟೀರಿಯಲ್ ಫಾರ್ ವೇರಿಯಸ್ ಕೆಮಿಕಲ್ಸ್. The common salt thus obtained is an important raw material for various materials of daily use, such as sodium hydroxide, baking soda, sodium hydroxide prepare ಮಾಡೋದಕ್ಕೆ, ಬೇಕಿಂಗ್ ಸೋಡಾ ಪ್ರಿಪೇರ್ ಮಾಡೋದಕ್ಕೆ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಕ್ಕೆ ರಾ ಮಟೀರಿಯಲ್ ಯಾವುದು? ಕಾಮನ್ ಸಾಲ್ಟ್, NaCl. ವೆರಿ ಇಂಪಾರ್ಟೆಂಟ್. So let's see how one substance is used for making all these different substances. So ಇದ್ರ ಜೊತೆ ಬೇರೆ ಬೇರೆ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಇದೊಂದೇ ಅಲ್ಲ, ಆಫ್ ಕೋರ್ಸ್ ನಾಟ್, ಬೇರೆ ಬೇರೆ ಕೆಮಿಕಲ್ಸ್ ಬೇಕೇ ಬೇಕು ಅಲ್ವಾ. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸೊ ಹೇಗೆ ಫಾರ್ಮ್ ಮಾಡ್ತೀವಿ ಅಂದ್ರೆ ಪ್ರಿಪೇರ್ ಮಾಡ್ತೀವಿ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಥ್ರೂ ಅನ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಇದಕ್ಕೆ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಏನು ಬ್ರೈನ್ ಸೊಲ್ಯೂಷನ್ ಅಂದ್ರೆ ಹೈಲಿ ಕಾನ್ಸಂಟ್ರೇಟೆಡ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಏನು ಬ್ರೈನ್ ಅಂದ್ರೆ? ಬ್ರೈನ್ ಈಸ್ ನಥಿಂಗ್ ಬಟ್
highly concentrated aqueous solution of sodium chloride. Aqueous solution of sodium chloride, NaCl. ಸೊ ಎಲೆಕ್ಟ್ರಿಸಿಟಿನ ಬ್ರೈನ್ ಸೊಲ್ಯೂಷನ್ ಮೂಲಕ ಪಾಸ್ ಮಾಡಿದ್ರೆ ಇಟ್ ಡಿಕಂಪೋಸಸ್ ಟು ಗಿವ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಸೊ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಯಾಕೆ ಇದನ್ನ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕರೀತಾರೆ? ಸೊ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ಆರ್ ಕ್ಲೋರಿನ್, ಆಲ್ಕಲಿ. Okay, so sodium hydroxide is an alkali. Yake it dissolves in water. Chlor yake chlorine gas release ಆಗ್ತಾ ಇದೆ. So this is the reaction. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. So Na 2NaCl plus 2H2O upon passing electricity gives 2NaOH plus Cl2 plus H2. So chlorine gas is given off at the anode. Anode ಅಲ್ಲಿ chlorine gas release ಆಗುತ್ತೆ. ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅಂಡ್ ಎಟ್ ದ ಕೆಥೋಡಿಕ್ ಸೈಡ್ ಆಫ್ ದ ಕಂಟೈನರ್ ಏನಾಗುತ್ತೆ, NaOH ರಿಲೀಸ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇಸ್ ಫಾರ್ಮ್ ನಿಯರ್ ದ ಕ್ಯಾಥೋಡ್. ಸೊ ದ 3 ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಇನ್ ದಿಸ್ ಪ್ರಾಸೆಸ್ ಆರ್ ಆಲ್ ಯೂಸ್ಫುಲ್. ಈ 3 ಪ್ರಾಡಕ್ಟ್ ಏನಿದೆ, ಈ 3 ಪ್ರಾಡಕ್ಟ್ ಸಹ ತುಂಬಾ ಯೂಸ್ಫುಲ್ ಇದೆ. ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಎಲ್ಲಿ ಯೂಸ್ ಆಗುತ್ತೆ? ಸೊ ಇದು ಟಿಪಿಕಲ್ ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್. ಓಕೆ, ಸೊ chlorine gas so obtained is used in water treatment plants, swimming pools ಅಲ್ಲಿ ಯೂಸ್ ಮಾಡ್ತಾರೆ. in making polyvinyl chloride, disinfectant ಆಗಿ ಯೂಸ್ ಮಾಡ್ತಾರೆ. ಕ್ಲೋರೋಫ್ಲೋರೋಕಾರ್ಬನ್ಸ್ ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಈವನ್ ಪೆಸ್ಟಿಸೈಡ್ಸ್ ಅಲ್ಲಿ ಸಹ ಕ್ಲೋರಿನ್ ಅನ್ನ ಯೂಸ್ ಮಾಡ್ತಾರೆ. ಸೊ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆದ್ರೆ ಹೇಗೆ ಗೊತ್ತಾಗುತ್ತೆ? ಕ್ಲೋರಿನ್ ಗ್ಯಾಸ್ ಇಸ್ ಗ್ರೀನಿಶ್ ಯೆಲ್ಲೋ ಇನ್ ಕಲರ್. ಇಟ್ ಈಸ್ ಗ್ರೀನಿಶ್ ಯೆಲ್ಲೋ ಇನ್ ಕಲರ್. And it has a very pungent irritating odor. Hydrogen gas, it is one of the products of chloralkali process. It is used as fuel, excellent fuel. So it is used in the making in preparation of margarine. Margarine is like butter like spread, so which can be consumed. Ammonia for fertilizers. Ammonia ಮಾಡೋದಕ್ಕೆ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅನ್ನ ಯೂಸ್ ಮಾಡೋದು. Okay, yes, moving forward. So NaOH, caustic soda ಅಂದ್ರೆ NaOH, caustic soda ಅಂತಾನೂ ಕರಿಬಹುದು. NaOH ಗೆ ನೆನ್ಪಿಟ್ಕೊಳ್ಳಿ, caustic soda NaOH. So degreasing of metals ಅಲ್ಲಿ ಯೂಸ್ ಮಾಡ್ತಾರೆ. soaps and detergent manufacturing, so in paper making industries as well as artificial fibers. So ಏನ್ ಯೂಸ್ ಮಾಡ್ತಾರೆ? caustic soda, sodium hydroxide ಅನ್ನ ಯೂಸ್ ಮಾಡ್ತಾರೆ. If we talk about bleaching powder, so you have already come to know that chlorine is produced during electrolysis of aqueous sodium chloride. Chlorine gas release ಆಗುತ್ತೆ. This chlorine gas is used for the manufacture of bleaching powder. And bleaching powder is produced by the action of chlorine on dry slake lime. Dry slake lime ಮೇಲೆ chlorine gas ಅನ್ನ ಪಾಸ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್, CaOCl2. So actual composition is quite complex. For simplicity, we'll write this calcium hypochlorite, but actual composition is ಸ್ವಲ್ಪ difficult ಇದೆ, ಸ್ವಲ್ಪ complex ಆಗಿದೆ. So bleaching powder is used for bleaching cotton and linen in the textile industries, and also bleaching wood pulp in paper factories, and for bleaching washed clothes in laundry. ಸೊ ಕ್ಲೋತ್ಸ್ ಮೇಲೆ ಸ್ಟೇನ್ಸ್ ಆದಾಗ ಬ್ಲೀಚ್ ಅನ್ನ ಯೂಸ್ ಮಾಡ್ತಾರೆ, ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ಇಟ್ ಈಸ್ ಅನ್ ಎಕ್ಸಲೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಕೆಮಿಕಲ್ ಇಂಡಸ್ಟ್ರೀಸ್. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆಕ್ಸಿಡೈಸಸ್ ದ ಅದರ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಸೊ ನಾನು ಸಪರೇಟ್ ಆಗಿ ಒಂದು ಚಾಪ್ಟರ್ ತಗೊಂಡಿದ್ದೀನಿ, ಯಾವುದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಹೇಳೋದಕ್ಕೆ. ಅದರಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅನ್ನ ಡಿಸ್ಕಸ್ ಮಾಡ್ತಾ ನಾನು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೇನು, ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ಔಟ್ ದಟ್ ವಿಡಿಯೋ. ನೆಕ್ಸ್ಟ್, ಟು ಮೇಕ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಸೊ ಡ್ರಿಂಕಿಂಗ್ ವಾಟರ್ ಅನ್ನ ಜರ್ಮ್ ಏನಿರುತ್ತೆ, ಬೇರೆ ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಸೊ ಕ್ಲೋರಿನ್ ರಿಲೀಸ್ ಆಗುತ್ತೆ. ಬ್ಲೀಚಿಂಗ್ ಪೌಡರ್ ಅನ್ನ ನೀರಿಗೆ ಹಾಕಿದ್ರೆ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಕ್ಲೋರಿನ್ ಈಸ್ ಅ ವೆರಿ ಗುಡ್ ಡಿಸ್ಇನ್ಫೆಕ್ಟೆಂಟ್. ಓಕೆ, ನೆಕ್ಸ್ಟ್ ಬೇಕಿಂಗ್ ಸೋಡಾ.
The baking soda is commonly used in the kitchen for making tasty crispy pakoda. So pakoda ಮಾಡಕ್ಕೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. Sometimes it is added for faster cooking as well. ಬೇಗ ಕುಕ್ ಆಗಕ್ಕೆ ಸಹ ಇದನ್ನ ಯೂಸ್ ಮಾಡ್ತಾರೆ. The chemical name of the compound is sodium hydrogen carbonate. So sodium hydrogen carbonate ಅಲ್ವಾ? So the chemical name ಏನಿದು sodium hydrogen carbonate. Sodium bicarbonate ಅಂತಾನೂ ಬರೀಬಹುದು. So it is produced using sodium chloride as one of the raw materials. So brine solution ಅನ್ನು ತಗೋತೀವಿ ಮತ್ತೆ. So it will be introduced in the carbonating tower. So carbonating tower ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಆಡ್ ಆಗ್ತಾ ಇರುತ್ತೆ. And it is these reactants are made to react with ammonia. So ಇವೆಲ್ಲ ರಿಯಾಕ್ಷನ್ ಆಗಿ ಏನಾಗುತ್ತೆ, NH4Cl NaHCO3 ರಿಲೀಸ್ ಆಗುತ್ತೆ. ಇದು ಬೈ ಪ್ರಾಡಕ್ಟ್. NH4Cl ಏನಿದೆ ಅಲ್ವಾ, ದಿಸ್ ಇಸ್ ದ ಬೈ ಪ್ರಾಡಕ್ಟ್. ಈ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಸಾಲ್ವೆ ಅಮೋನಿಯಾ ಪ್ರಾಸೆಸ್ ಅಂತ ಕರಿತೀವಿ. ಸಾಲ್ವೆ ಅಮೋನಿಯಾ ಪ್ರಾಸೆಸ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬೇಕಿಂಗ್ ಸೋಡಾ. Now moving forward, did you check the excuse me, pH of sodium hydrogen carbonate in activity 2.14. So yes, pH ಏನಿರುತ್ತೆ, it will be basic sodium hydrogen carbonate. Can you correlate why it can be used in neutralization of an acid? Of course, okay, it is a mild non-corrosive basic salt. So the following reaction takes place when it is heated during cooking. ಸೊ ಏನಾಗುತ್ತೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನಾವು ಕಾಯಿಸಿದ್ರೆ ಅಂದ್ರೆ ಹೀಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಗಿವ್ Na2CO3 ಅಲಾಂಗ್ ವಿತ್ H2O ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅಂಡ್ ದಿಸ್ ಈಸ್ ಬಿಟರ್ ಟು ಟೇಸ್ಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹ್ಯಾಸ್ ಗಾಟ್ ವೇರಿಯಸ್ ಯೂಸಸ್ ಇನ್ ಹೌಸ್ ಹೋಲ್ಡ್. ಸೊ Na2CO3 ಏನಿದೆ ಅಲ್ವಾ, ಇಟ್ ಈಸ್ ಬಿಟರ್ ಇನ್ ಟೇಸ್ಟ್. ಹಾಗಾಗಿ ಏನ್ ಮಾಡ್ತಾರೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮಾಡ್ತಾರೆ. So for making baking powder, which is a mixture of baking soda, alva, sodium hydrogen carbonate and mild edible acid ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ, ಬಿಟರ್ ಟೇಸ್ಟ್ ಇರಬಾರ್ದು ಅಂತ ಅದನ್ನ ಯೂಸ್ ಮಾಡ್ತಾರೆ. ಆಲ್ರೈಟ್, ಸೊ ಏನಿರಬಾರ್ದು, ಬಿಟರ್ ಟೇಸ್ಟ್ ಇರಬಾರ್ದು ಅಂತ. ಸೊ ದಿಸ್ ಇಸ್ ದ ರಿಯಾಕ್ಷನ್ NaHCO3 plus H+ ಅಂದ್ರೇನು, ಎಲ್ಲಿಂದ ಸಿಕ್ತು ನಮ್ಗೆ, ಅದು ನಮ್ಮ ಮೈಲ್ಡ್ ಆಸಿಡ್ ಇಂದ ಸಿಕ್ತು. ಯೂಶಲಿ ಟಾಟಾರಿಕ್ ಆಸಿಡ್ ವಿಲ್ ಬಿ ಯೂಸ್. ಟಾಟಾರಿಕ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಟ್ಯಾಮರಿನ್, ಹುಣಸೆ ಹಣ್ಣಲ್ಲಿ ಟಾಟಾರಿಕ್ ಆಸಿಡ್ ಇರುತ್ತೆ. ಸೊ ವೆನ್ ಬೇಕಿಂಗ್ ಪೌಡರ್ ಈಸ್ ಹೀಟೆಡ್ ಆರ್ ಮಿಕ್ಸ್ಡ್ ಇನ್ ವಾಟರ್, ದಿಸ್ ರಿಯಾಕ್ಷನ್ ಹ್ಯಾಪನ್ಸ್. So carbon dioxide produced during this reaction can cause bread or cake to raise, making them soft and spongy. Bread ಆಮೇಲೆ pastries ಯಾಕೆ ಸ್ಪಾಂಜಿ ಆಗಿರುತ್ತೆ, ಯಾಕೆ ಸಾಫ್ಟ್ ಇರುತ್ತೆ ಅಂದ್ರೆ ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. Sodium bicarbonate or hydrogen carbonate is also an ingredient in antacids. So antacids ಅಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾ ಜೊತೆ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಬೇಕಿಂಗ್ ಸೋಡಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಜೊತೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಎಸ್, ಸೋಡಿಯಂ ಬೈಕಾರ್ಬೋನೇಟ್ being alkaline, it neutralizes excess acid in the stomach and provides relief, and it is also used in soda acid fire extinguishers. Soda acid fire extinguisher ಅಲ್ಲಿ ಏನಿರುತ್ತೆ, concentrated H2SO4 ಇರುತ್ತೆ. along with that we'll have this baking soda, okay, NaHCO3. ಸೊ ಎರಡು ರಿಯಾಕ್ಟ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ವಿಚ್ ಈಸ್ ಯೂಸ್ ಟು ಪುಟ್ ಔಟ್ ದ ಫೈರ್. ಸೊ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ನಾಬ್ ನ ಪ್ರೆಸ್ ಮಾಡಿದಾಗ ಒಂದು ಕಂಟೈನರ್ ಅಲ್ಲಿ H2SO4 ಇರುತ್ತೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಇನ್ನೊಂದು ಕಂಟೈನರ್ ಅಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ನಾಬ್ ನ ಪ್ರೆಸ್ ಮಾಡಿದಾಗ ಎರಡು ರಿಯಾಕ್ಟ್ ಆಗುತ್ತೆ, ಓಕೆ, ಸೊ ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್. ಮೂವಿಂಗ್ ಫಾರ್ವರ್ಡ್, ವಾಷಿಂಗ್ ಸೋಡಾ. So it's also a very important salt. Another chemical that can be obtained from sodium chloride is Na2CO3 10H2O. So you have seen above that sodium carbonate can be obtained by heating baking soda. Baking soda na heat ಮಾಡಿದ್ರೆ ನಮಗೆ sodium carbonate ಸಿಗುತ್ತೆ. So sodium carbonate ನ ಏನು ನೀರ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಏನ್ ಸಿಗುತ್ತೆ, upon recrystallization of sodium carbonate gives washing soda. Washing soda ಅಂದ್ರೆ ಯಾವುದು, Na2CO3 10H2O. ಸೊ ಕೆಮಿಕಲ್ ನೇಮ್ ಏನು, ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಸೊ ವಾಟ್ ಡಸ್ 10H2O ಸಿಗ್ನಿಫೈ? ಹಾಗಿದ್ರೆ ಇಲ್ಲಿ 10H2O ಅನ್ನೋದಿದೆಯಲ್ಲ, ಅದು ಏನನ್ನ ಸಿಗ್ನಿಫೈ ಮಾಡುತ್ತೆ, ಏನನ್ನ ಹೇಳುತ್ತೆ ನಮ್ಗೆ?
ಡಸ್ ಇಟ್ ಮೇಕ್ Na2CO3 ವೆಟ್? ಹಾಗಿದ್ರೆ ವಾಷಿಂಗ್ ಸೋಡಾ ವೆಟ್ ಇರುತ್ತಾ, ಒದ್ದೆ ಇರುತ್ತಾ? ವಿ ವಿಲ್ ಅಡ್ರೆಸ್ ದಿಸ್ ಕ್ವಶನ್ ಇನ್ ದ ನೆಕ್ಸ್ಟ್ ಸೆಕ್ಷನ್. Sodium carbonate and sodium hydrogen carbonate are useful chemicals for many industrial processes as well. So moving forward, what are the uses of washing soda? Sodium carbonate is used in glass, soap and paper industries. It is used in manufacture of sodium compounds such as borax. Borax manufacturing ಗೆ washing soda na use ಮಾಡ್ತಾರೆ. Sodium carbonate can be used as a cleaning agent for domestic purpose. ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ, ನಾವು ಸಹ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಯೂಸ್ ಇನ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಹಾರ್ಡ್ನೆಸ್ ಆಫ್ ವಾಟರ್ ಅಲ್ಲಿ ಎರಡು ತರ ಇದೆ. ಒಂದು ಟೆಂಪ್ರರಿ ಹಾರ್ಡ್ನೆಸ್ ಅಂತ ಇದೆ, ಒಂದು ಟೆಂಪ್ರರಿ ಹಾರ್ಡ್ನೆಸ್, ಇನ್ನೊಂದು ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಅಲ್ವಾ. ಸೊ ಟೆಂಪ್ರರಿ ಹಾರ್ಡ್ನೆಸ್ ಅಲ್ಲಿ ಏನಿರುತ್ತೆ, ಟೆಂಪ್ರರಿ ಹಾರ್ಡ್ ವಾಟರ್ ಅಲ್ಲಿ ಏನಿರುತ್ತೆ, ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್ ಇರುತ್ತೆ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ. ಯಾವ್ದು? ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ. ಓಕೆ. ಪರ್ಮನೆಂಟ್ ಹಾರ್ಡ್ ವಾಟರ್ ಅಲ್ಲಿ ಏನಿರುತ್ತೆ, ಇಟ್ ವಿಲ್ ಹ್ಯಾವ್ ಸಲ್ಫೇಟ್ಸ್ ಅಂಡ್ ಕ್ಲೋರೈಡ್ಸ್, ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಇರುತ್ತೆ. ಸೊ ದೀಸ್ ಸಲ್ಫೇಟ್ಸ್ ಅಂಡ್ ಕ್ಲೋರೈಡ್ಸ್ of calcium and magnesium causes permanent hardness. Temporary hardness ಹೇಗೆ ರಿಮೂವ್ ಆಗುತ್ತೆ, ಜಸ್ಟ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಪರ್ಮನೆಂಟ್ ಹಾರ್ಡ್ನೆಸ್ ಅಷ್ಟು ಈಸಿ ಆಗಿ ರಿಮೂವ್ ಆಗೋದಿಲ್ಲ. ಸೊ ವಾಷಿಂಗ್ ಸೋಡಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಡಿಟರ್ಜೆಂಟ್ಸ್ ಆರ್ ಯೂಸ್ಡ್ ಓವರ್ soaps to remove permanent hardness of water. Okay, so to remove permanent hardness of water. So ಇಲ್ಲಿ activity ಇದೆ 2.15. Heat a few crystals of copper sulfate in a dry boiling tube. ಸೊ ಒಂದು ಬಾಯ್ಲಿಂಗ್ ಟ್ಯೂಬ್ ಅನ್ನ ತಗೊಂಡು ಏನ್ ಮಾಡ್ತಾ ಇದೀವಿ, ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಅನ್ನ ಹೀಟ್ ಮಾಡ್ತಾ ಇದೀವಿ ಯೂಸಿಂಗ್ ಬನ್ಸನ್ ಬರ್ನರ್ ಯೂಸ್ ಮಾಡಿ. ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಆಫ್ಟರ್ ಹೀಟಿಂಗ್? ಹೀಟ್ ಮಾಡಿದ್ರೆ ಯಾವ ಕಲರ್ ಆಯ್ತು? ಡು ಯು ನೋಟಿಸ್ ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಬಾಯ್ಲಿಂಗ್ ಟ್ಯೂಬ್? Where have these come from? Add 2-3 drops of water on the sample of copper sulfate obtained after heating. What do you observe? Is the blue color of the copper sulfate restored ಅಂತ ಕೇಳ್ತಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ, ಪೀಟ್ಗೆ ಹಾಕ್ತಾ ಇದ್ದಾರೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಪೀಟ್ಗೆ ಹಾಕ್ತಾ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ಅನ್ನ ಅಲ್ವಾ. ಸೊ ಏನಂತ ಕೇಳಿದ್ದಾರೆ ಇಲ್ಲಿ, ಹೀಟ್ ಫ್ಯೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಇನ್ ಡ್ರೈ ಬಾಯ್ಲಿಂಗ್ ಟ್ಯೂಬ್. ಈ ಕಾಪರ್ ಸಲ್ಫೇಟ್, ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಯಾವ ಕಲರ್ ಇರುತ್ತೆ ಗೊತ್ತಾ? ಬ್ಲೂ ಇರುತ್ತೆ. ಹಾಗಾಗಿ ಇದಕ್ಕೆ ಬ್ಲೂ ವಿಟ್ರಿಯಾಲ್ ಅಂತ ಕರೀತಾರೆ. ಡಾರ್ಕ್ ಬ್ಲೂ, ಬ್ಯೂಟಿಫುಲ್ ಬ್ಲೂ ಕಲರ್ ಇರುತ್ತೆ, ಬ್ಲೂ ವಿಟ್ರಿಯಾಲ್. ಸೊ ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಆಫ್ಟರ್ ಹೀಟಿಂಗ್? ವೈಟ್ ಆಗ್ಬಿಡುತ್ತೆ, ಬ್ಲೂ ಹೋಗಿ ವೈಟ್ ಆಗುತ್ತೆ. ಡು ಯು ನೋಟಿಸ್ ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಬಾಯ್ಲಿಂಗ್ ಟ್ಯೂಬ್? ಎಸ್. ಎಲ್ಲಿಂದ ಬಂತು? ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇತ್ತು, ಏನು ಅಂತ ಹೇಳ್ತೀನಿ. ನೆಕ್ಸ್ಟ್, ಆಡ್ 2-3 ಡ್ರಾಪ್ಸ್ ಆಫ್ ವಾಟರ್ ಟು ದ ಸ್ಯಾಂಪಲ್. ಈ ವೈಟ್ ಕಲರ್ ಸ್ಯಾಂಪಲ್ ಗೆ ಇವಾಗ 2-3 ಡ್ರಾಪ್ಸ್ ವಾಟರ್ ಹಾಕಿದ್ರೆ ಏನಾಗುತ್ತೆ? ವಾಟ್ ಯು ಅಬ್ಸರ್ವ್? ಇಸ್ ದ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ರಿಸ್ಟೋರ್ಡ್? ಎಸ್, ಬ್ಲೂ ಕಲರ್ ವಿಲ್ ಬಿ ರಿಸ್ಟೋರ್ಡ್. ಅಬ್ಸಲ್ಯೂಟ್ಲಿ ರೈಟ್. ಸೊ ನೋಡಿ, ಇಲ್ಲಿ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಅನ್ನ ಹೀಟ್ ಮಾಡ್ತಾ ಇದ್ದಾರೆ. ಆಫ್ಟರ್ ಹೀಟಿಂಗ್ ಇಟ್ ಬಿಕಮ್ಸ್ ಬ್ಲೂ ಟು ವೈಟ್ ಆಗುತ್ತೆ. ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಇರೋದು ಅಮಾರ್ಫಸ್ ಆಗುತ್ತೆ. ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಂದ್ರೆ ಎಡ್ಜಸ್ ಇರುತ್ತೆ ಅಲ್ವಾ, ಅಮಾರ್ಫಸ್ ಅಂದ್ರೆ ಪೌಡರಿ ಸಬ್ಸ್ಟೆನ್ಸ್. ನೀವು ಟ್ಯಾಲ್ಕಮ್ ಪೌಡರ್ ಹಚ್ತೀವಿ ಅಲ್ವಾ ಮುಖಕ್ಕೆ, ಆ ತರ ಇರುತ್ತೆ, ಅಥವಾ ಹಿಟ್ಟು ತರ ಇರುತ್ತೆ. ಸೊ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ವಿಚ್ ಸೀಮ್ ಟು ಬಿ excuse me, dry contain water of crystallization. When we heat the crystals, this water is removed and the salt turns white color agbidutte. If you moisten the crystals again with water, you will find the blue color of the crystals reappear. So ಮತ್ತೆ moist ಮಾಡಿದ್ರೆ ಏನು ಸಿಗುತ್ತೆ ನಮಗೆ? blue color reappear ಆಗುತ್ತೆ. Water of crystallization is the fixed number of water molecules present in one formula unit of a salt. ಒಂದು ಫಾರ್ಮುಲಾ ಯೂನಿಟ್ ಅಲ್ಲಿ ಎಷ್ಟು ವಾಟರ್ ಇದೆ ಅದನ್ನ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್.
ಸೊ ಕಾಪರ್ ಸಲ್ಫೇಟ್ ಅಲ್ಲಿ ಹಾಗಿದ್ರೆ, ಬ್ಲೂ ವಿಟ್ರಿಯಾಲ್ ಅಲ್ಲಿ ಹಾಗಿದ್ರೆ ಎಷ್ಟು ಇದೆ? ಎಷ್ಟಿದೆ? ದೇರ್ ಆರ್ 5 molecules of water of crystallization. Now you would be able to answer the question whether the molecule of Na2CO3 10H2O is wet. No. So 10H2O signifies water of crystallization. So it is the fixed number of water molecule present in one formula unit of a salt. ಅಂದ್ರೆ ಒಂದು Na2CO3 ಇದೆ ಅಂತ ಅಂದ್ರೆ ಅದಕ್ಕೆ 10 ವಾಟರ್ ಮಾಲಿಕ್ಯೂಲ್ ಏನಾಗಿರುತ್ತೆ? ಬಾಂಡ್ ಆಗಿರುತ್ತೆ. 1 2 3 4 5 6 7 8 9 10 ಇನ್ನೊಂದು 10. Okay, so one other salt which possess water of crystallization is gypsum. Gypsum ಅನ್ನ ಸೊ ನಾವು ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಲೆಟ್ಸ್ ಡಿಸ್ಕಸ್ ದಟ್. ಇಟ್ ಹ್ಯಾಸ್ 2 ವಾಟರ್ ಮಾಲಿಕ್ಯೂಲ್ಸ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಜಿಪ್ಸಮ್ ಅಲ್ಲಿ 2 ವಾಟರ್ ಮಾಲಿಕ್ಯೂಲ್ ಇದೆ. ಇಲ್ಲಿದೆ ನೋಡಿ ಜಿಪ್ಸಮ್, ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಓಕೆ, ಸೊ ಏನಾಗುತ್ತೆ? ಇಟ್ ಹ್ಯಾಸ್ ಅ ಕೆಮಿಕಲ್ ಫಾರ್ಮುಲಾ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಸೊ ಲೆಟ್ಸ್ ಲುಕ್ ಇನ್ ಟು ದ ಯೂಸ್ ಆಫ್ ದಿಸ್ ಸಾಲ್ಟ್. ಸೊ ಜಿಪ್ಸಮ್ ಅನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ ಅಲ್ವಾ? ಸೊ ಆನ್ ಹೀಟಿಂಗ್ ಜಿಪ್ಸಮ್ at 373 Kelvin it loses water molecules and becomes calcium sulfate hemihydrate. Hemihydrate ಅಂದ್ರೆ half H2O. ಹೆಮಿ ಹಾಗಿದ್ರೆ half H2O ಎಕ್ಸಿಸ್ಟ್ ಆಗುತ್ತಾ? ಏನಿದು half H2O ಅಂತಂದ್ರೆ? ದಿಸ್ ಇಸ್ ಕ್ವೈಟ್ ಕನ್ಫ್ಯೂಸಿಂಗ್. ಹೇಗೆ ಎಕ್ಸಿಸ್ಟ್ ಆಗುತ್ತೆ? ಹೇಗೆ ಅಂದ್ರೆ ನಾವು ಈಗಷ್ಟೇ ಓದಿದ್ವಿ ಅಲ್ವಾ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಅಂದ್ರೆ ಏನು? ಇಟ್ ಇಸ್ ಅ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್. ಅಂದ್ರೆ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ಗೆ ಸೊ 2 ವಾಟರ್ ಅಲ್ಲ, 2 ಕ್ಯಾಲ್ಸಿಯಂ ಸಲ್ಫೇಟ್ಗೆ 1 ವಾಟರ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿದೆ. ಸೊ 2 ಕ್ಯಾಲ್ಸಿಯಂ ಸಲ್ಫೇಟ್ ಏನ್ ಮಾಡ್ತಿದೆ? 1 ವಾಟರ್ ಅನ್ನ ಶೇರ್ ಮಾಡ್ತಾ ಇದೆ. 1 ವಾಟರ್ ಮಾಲಿಕ್ಯೂಲ್ ನ 2 ಕ್ಯಾಲ್ಸಿಯಂ ಸಲ್ಫೇಟ್ ಏನ್ ಮಾಡ್ತಾ ಇದೆ? ಶೇರ್ ಮಾಡ್ತಾ ಇದೆ. ಓಕೆ, ಹಾಗಾಗಿ half H2O ಅಂತ ಸಿಗ್ನಿಫೈ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. So this is a substance which doctors use as plaster for supporting fractured bones in the right position. So ಯಾರಾದ್ರೂ ಕೈಕಾಲು ಮುರ್ಕೊಂಡಿದ್ರೆ ಗೊತ್ತಿರುತ್ತೆ. ಸೊ ಡಾಕ್ಟರ್ ಹತ್ರ ಹೋದ್ರೆ ಆರ್ಥೋಪೆಡಿಷಿಯನ್ಸ್ ಏನ್ ಮಾಡ್ತಾರೆ? ಕಾಸ್ಟಿಂಗ್ ಮಾಡ್ತಾರೆ ಅಲ್ವಾ, ಅದ್ರ ಮೇಲೆಲ್ಲ ಬರೀತಾರೆ, ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡ್ತಾರೆ ಅದನ್ನ. ಇಟ್ ಇಸ್ ಅ ವೈಟ್ ಪೌಡರ್ ಅಂಡ್ ಆನ್ ಮಿಕ್ಸಿಂಗ್ ವಿತ್ ವಾಟರ್ ಇಟ್ ಚೇಂಜಸ್ ಟು ಜಿಪ್ಸಮ್. ಸೊ ಜಿಪ್ಸಮ್ ಅನ್ನ ಹೀಟ್ ಮಾಡಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರ್ ಹಾಕಿದ್ರೆ ವಾಪಸ್ ಜಿಪ್ಸಮ್ ಸಿಕ್ತು. ಸೊ ಜಿಪ್ಸಮ್ ಏನಾಗುತ್ತೆ? It's a hard solid mass. This is the reaction. This is a very important reaction. Very important reaction. Calcium sulfate half H2O plus 1.5 H2O gives gypsum. Plaster of Paris ಗೆ ನೀರನ್ನ ಆಡ್ ಮಾಡಿದ್ರೆ gypsum ಸಿಕ್ತು. So note that only half a water molecule is shown to be attached as water of crystallization. So how can you get half a water molecule? ನಾನು ಹೇಳ್ದೆ ಅಲ್ವಾ, ಹೇಗೆ ಹಾಫ್ ಮಾಲಿಕ್ಯೂಲ್ ಹೇಗೆ ಸಿಗುತ್ತೆ? 2 ಕ್ಯಾಲ್ಸಿಯಂ ಸಲ್ಫೇಟ್ ಇಂದ 1 ವಾಟರ್ ಮಾಲಿಕ್ಯೂಲ್ ಶೇರ್ ಆಗಿದೆ. ಸೊ 2 ಫಾರ್ಮುಲಾ ಯೂನಿಟ್ಸ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ ಶೇರ್ 1 molecule of water. So plaster of Paris is used in making toys, materials for decoration and for making surfaces smooth. ಸೊ ಗಣೇಶನ್ ಮೂರ್ತಿ ಮಾಡಕ್ಕೆ, ಕೆಲವೊಂದು ಟಾಯ್ಸ್ ಅನ್ನ ಮಾಡಕ್ಕೆ ಸಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯೂಸ್ ಮಾಡ್ತಾರೆ. So now we have come to the end of line by line, NCERT line by line questions na discuss ಮಾಡೋಣ. First one, so you have been provided with 3 test tubes. Okay, 3 test tubes ಬರ್ಕೋತೀನಿ. 3 test tube ಕೊಟ್ಟಿದಾರಂತೆ. One of them contains distilled water. ಯಾವ್ದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ actually. For our convenience I am writing this. So distilled water ಇದೆ. So ಬೇರೆ ಎರಡರಲ್ಲಿ ಒಂದು acidic solution ಇದೆ, ಇನ್ನೊಂದು basic solution ಇದೆ. ಒಂದರಲ್ಲಿ acidic solution, ಇನ್ನೊಂದರಲ್ಲಿ basic solution ಇದೆ. We are given with only red litmus paper. Red litmus paper ಮಾತ್ರ ಕೊಟ್ಟಿದ್ದಾರೆ. ಬ್ಲೂ ಲಿಟ್ಮಸ್ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ? ರೆಡ್ ಲಿಟ್ಮಸ್ ಮಾತ್ರ ಕೊಟ್ಟಿದ್ದಾರೆ. ಓಕೆ, ಸೊ ಏನ್ ಕೇಳ್ತಿದ್ದಾರೆ? How will you identify the contents of each test tube? ಸೊ ಕಾಂಟೆಂಟ್ ಏನಿದೆ ಅಂತ ಹೇಗೆ ಕಂಡು ಹಿಡಿತೀರಾ? So distilled water, it is neutral in nature.
ಅಲ್ವಾ. ರೆಡ್ ಲಿಟ್ಮಸ್ ಅನ್ನ ಇದಕ್ಕೆ ಡಿಪ್ ಮಾಡಿದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್. ನೋ ಚೇಂಜ್ ಇನ್ ದ ಕಲರ್. ಏನಾಗುತ್ತೆ, ರೆಡ್ ಲಿಟ್ಮಸ್ ಹಾಗೆ ಉಳ್ಕೊಳ್ಳುತ್ತೆ. ಅದೇ ಅಸಿಡಿಕ್ ಸೊಲ್ಯೂಷನ್ಗೆ ರೆಡ್ ಲಿಟ್ಮಸ್ ಹಾಕಿದ್ರೆ ಅದು ಸಹ ಏನಾಗುತ್ತೆ, ಹಾಗೆ ಉಳ್ಕೊಳ್ಳುತ್ತೆ. ಯಾಕೆ, ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ಸೊ ರೆಡ್ ಲಿಟ್ಮಸ್ ರಿಮೇನ್ಸ್ ರೆಡ್ ಇನ್ ಯಾವ ಸೊಲ್ಯೂಷನ್, ಅಸಿಡಿಕ್ ಸೊಲ್ಯೂಷನ್. ಓಕೆನಾ. ಇದಕ್ಕೆ ಹಾಕಿದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ಕಲರ್ ಬೋತ್ ಇನ್ ಡಿಸ್ಟಿಲ್ಡ್ ವಾಟರ್ ಅಂಡ್ ಅಸಿಡಿಕ್ ಸೊಲ್ಯೂಷನ್. ಬೇಸಿಕ್ ಸೊಲ್ಯೂಷನ್ಗೆ ರೆಡ್ ಲಿಟ್ಮಸ್ ಅನ್ನ ಡಿಪ್ ಮಾಡ್ತಿದ್ದಂಗೆ ಯಾವ ಕಲರ್ ಆಗುತ್ತೆ, ಸೊ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ. ಬ್ಲೂ ಕಲರ್ ಆಗಿ ಚೇಂಜ್ ಆಯ್ತು, ರೆಡ್ ಇಂದ ಬ್ಲೂ ಆಯ್ತು. ಸೊ ಇವಾಗ ನಮ್ಗೆ ಬ್ಲೂ ಲಿಟ್ಮಸ್ ಸಿಕ್ತು ಅಲ್ವಾ. ಬ್ಲೂ ಲಿಟ್ಮಸ್ ಅನ್ನ ನಾವು ತಗೊಂಡು ಹೋಗಿ ಆಸಿಡಿಕ್ ಸೊಲ್ಯೂಷನ್ಗೆ ಹಾಕಿದ್ರೆ ಏನಾಗುತ್ತೆ, ಅದು ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಬ್ಲೂ ಲಿಟ್ಮಸ್ ಅನ್ನ ಸೊ ಆಸಿಡ್ಗೆ ಹಾಕಿದ್ರೆ ಅದು ಯಾವ ಕಲರ್ ಆಗುತ್ತೆ, ರೆಡ್ ಆಗಿ ಚೇಂಜ್ ಆಯ್ತು. ಸೊ ಇನ್ನೊಂದು ಕಟ್ ಮಾಡೋಣ. ಹಾಫ್ ಇದಕ್ಕೆ ಹಾಕಿದೀವಿ ಅಸಿಡಿಕ್ ಸೊಲ್ಯೂಷನ್ಗೆ, ಇನ್ನೊಂದು ಹಾಫ್ ಅನ್ನ ನಾವು ಸೊ ಡಿಸ್ಟಿಲ್ಡ್ ವಾಟರ್ಗೆ ಹಾಕಿದ್ರೆ ಏನಾಗುತ್ತೆ, ದೇರ್ ಇಸ್ ನೋ ಚೇಂಜ್ ಇನ್ ಕಲರ್. ಬ್ಲೂ ಆಗೆ ಉಳ್ಕೊಳ್ಳುತ್ತೆ ಅಲ್ವಾ. ಯಾಕೆ, ಬೇಸಿಕ್ ಏನಿದೆ, ಇಟ್ ಈಸ್ ನ್ಯೂಟ್ರಲ್ ಇನ್ ನೇಚರ್. ಹಾಗಾಗಿ ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ಸೊ ವಿಚ್ ಟೆಸ್ಟ್ ಟ್ಯೂಬ್ ಕಂಟೈನ್ ವಿಚ್ ಸೊಲ್ಯೂಷನ್, ಅಸಿಡಿಕ್ಕೋ ಬೇಸಿಕ್ಕೋ ಅಥವಾ ಡಿಸ್ಟಿಲ್ಡ್ ವಾಟರ್ ಇದೆಯೋ ಅನ್ನೋದು ಹೀಗೆ ಗೊತ್ತಾಗುತ್ತೆ. ಒಂದು pH ಪೇಪರ್ ಇದ್ರೆ ಸಾಕು, ಇದರ್ ಬ್ಲೂ ಆರ್ ರೆಡ್, ವಿ ಕ್ಯಾನ್ ಫೈಂಡ್ ಔಟ್. ನೆಕ್ಸ್ಟ್, why should curd and sour substances not be kept in brass and copper vessels? ಯಾಕೆ, ಕರ್ಡಲ್ಲಿ ಏನಿರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಅಲ್ವಾ. ಕರ್ಡಲ್ಲಿ ಏನಿರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಸೋರ್ ಸಬ್ಸ್ಟೆನ್ಸಸ್ ಅಲ್ಲಿ ಏನಿರುತ್ತೆ, ಯೂಶಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಡ್ಸ್ ವಿಲ್ ಬಿ ದೇರ್. ಮ್ಯಾಲಿಕ್ ಆಸಿಡ್ ಇರ್ಬೋದು, ಆಕ್ಸಾಲಿಕ್ ಆಸಿಡ್ ಇರ್ಬೋದು, ಅಥವಾ ಸಿಟ್ರಿಕ್ ಆಸಿಡ್ ಇರ್ಬೋದು. ಸೊ ಬೇರೆ ಬೇರೆ ಆಸಿಡ್ಸ್ ಇರುತ್ತೆ. ಸೊ ದೀಸ್ ಶುಡಂಟ್ ಬಿ ಕೆಪ್ಟ್ ಇನ್ ಬ್ರಾಸ್ ಅಂಡ್ ಕಾಪರ್ ವೆಸಲ್ಸ್. ಯಾಕೆ, ದೀಸ್ ಆರ್ ಮೆಟಲ್ಸ್. ಬ್ರಾಸ್ ಇಸ್ ಅನ್ ಅಲಾಯ್, ಕಾಪರ್ ಇಸ್ ಅ ಮೆಟಲ್. ಸೊ ಅಲಾಯ್ಸ್ ಅಂದ್ರೆ ಏನು, ಪ್ಲೀಸ್ ಕಾಮೆಂಟ್ ಡೌನ್. ಅಲಾಯ್ಸ್ ಅಂದ್ರೆ ಏನು, ಎಕ್ಸಾಂಪಲ್ ಹೇಳ್ತೀನಿ, ಬ್ರಾನ್ಸ್, ಬ್ರಾಸ್, ಸಿಲ್ವರ್ ಅಲ್ಲ, ಯಾವುದು, ಐರನ್ ಅಲ್ಲ, ಸಾರಿ, ಸ್ಟೀಲ್ ಅಲ್ವಾ. ಸ್ಟೀಲ್ ಇಸ್ ಮೇಡ್ ಅಪ್ ಆಫ್ ಐರನ್ ಅಂಡ್ ಕಾರ್ಬನ್. ಅಲಾಯ್ಸ್ ಆರ್ ದ ಹೋಮೋಜಿನಿಯಸ್ ಸೊಲ್ಯೂಷನ್ಸ್ ಆಫ್ 2 or more elements in which at least one will be a metal. ಅದಕ್ಕೆ ನಾವು ಅಲಾಯ್ಸ್ ಅಂತ ಕರಿತೀವಿ. ಸೊ ಅಲಾಯ್ಸ್ ಅಟ್ ಲೀಸ್ಟ್ ಒಂದಾದ್ರೂ ಮೆಟಲ್ ಇರುತ್ತೆ. ಅಂಡ್ ವಿ ನೋ ದಟ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಸಿಡ್. ಏನ್ ಫಾರ್ಮೇಶನ್ ಆಗುತ್ತೆ, ರೆಸ್ಪೆಕ್ಟಿವ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್ ಅಲ್ವಾ. ಹಾಗಾಗಿ ಇಟ್ ಇಸ್ ನಾಟ್ ಅಡ್ವೈಸ್ ಟು ಸ್ಟೋರ್ ಅಸಿಡಿಕ್ ಸಬ್ಸ್ಟೆನ್ಸಸ್ ಇನ್ ಮೆಟಾಲಿಕ್ ಕಂಟೈನರ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್, ವಿಚ್ ಗ್ಯಾಸ್ ಇಸ್ ಯೂಶಲಿ ಲಿಬರೇಟೆಡ್ ವೆನ್ an acid reacts with a metal? ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಸೊ ಏನಾಗುತ್ತೆ, ಏನು ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸು ರಿಲೀಸ್ ಆಗುತ್ತೆ, ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಸೊ illustrate with an example and how will you test for the presence of this gas? So this is a very important question. So from exam perspective, hydrogen gas burns with a pop sound when a burning matchstick is held near the mouth of the container where the reaction is happening. ಸೊ illustrate with an example. ಯಾವ ಎಕ್ಸಾಂಪಲ್ ಬೇಕಿರೋ ತಗೊಂಡು ನೀವು ಬರೀಬಹುದು. ಯಾರು ತಗೋಬಹುದು, ಜಿಂಕ್ upon reacting with HCl, it forms ZnCl2 and H2 gas. Okay, so H2 gas ರಿಲೀಸ್ ಆಗುತ್ತೆ, ರೆಸ್ಪೆಕ್ಟಿವ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಮೆಟಲ್ ಕಾಂಪೌಂಡ್ A reacts with dilute hydrochloric acid to produce effervescence. The gas evolved extinguishes burning candle. ಎಕ್ಸ್ಟಿಂಗ್ವಿಶ್ ಆಗ್ತಿದೆ ಅಂತಂದ್ರೆ ಹೈಡ್ರೋಜನ್ ಗ್ಯಾಸ್ ಅಲ್ಲ, ಯಾವ್ದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫಾರ್ಮೇಶನ್ ಆಗ್ತಾ ಇದೆ, ಎಕ್ಸ್ಟಿಂಗ್ವಿಶ್ ಆಗ್ತಾ ಇದೆ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಕಟ್ ಆಫ್ ದ ಸಪ್ಲೈ ಆಫ್ ಆಕ್ಸಿಜನ್ ಅಂಡ್ ಇಟ್ ಪುಟ್ಸ್ ಆಫ್ ದ ಫೈರ್. ಸೊ ಬರ್ನಿಂಗ್ ಕ್ಯಾಂಡಲ್ ಏನಾಗ್ತಾ ಇದೆ, ಪುಟ್ ಆಫ್ ಆಯ್ತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಫಾರ್ ದ ರಿಯಾಕ್ಷನ್ ಇನ್ ಇಫ್ ಒನ್ ಆಫ್ ದ ಕಾಂಪೌಂಡ್ಸ್ ಫಾರ್ಮ್ಡ್ ಇಸ್ ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ಒಂದು ಕಾಂಪೌಂಡ್ ಯಾವ್ದಂತೆ CaCl2, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್. ಹಾಗಿದ್ರೆ ಕಾಂಪೌಂಡ್ ಎ ಯಾವುದು, ಮೆಟಲ್ ಕಾಂಪೌಂಡ್ ಅಂತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಪಾನ್ ರಿಯಾಕ್ಟಿಂಗ್ ವಿತ್ HCl. ಇನ್ಫಾರ್ಮೇಶನ್ ಆಗುತ್ತೆ ಇಲ್ಲಿ CaCl2, ಓಕೆ, ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ರೈಟ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್ ಫಾರ್ ದಿಸ್. ಸೊ ಬ್ಯಾಲೆನ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಲಾಂಗ್ ವಿತ್ ವಾಟರ್ ಅಲ್ವಾ. ಸೊ 2HCl ಆದ್ರೆ ಇಲ್ಲಿ ಬ್ಯಾಲೆನ್ಸ್ ಆಯ್ತಾ, ಎಸ್ ಬ್ಯಾಲೆನ್ಸ್ ಆಯ್ತು, ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್, ಸಿಂಪಲ್.
Moving forward, why do HCl, HNO3 show acidic characters in aqueous solutions while solutions of compounds like alcohol and glucose do not show acidic character? Acidic character ಯಾವಾಗ exhibit ಆಗುತ್ತೆ? When a substance furnish H plus ion. Furnish H plus ions. ಸೊ HCl, HNO3 ನೀರಿಗೆ ಹಾಕಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? ನೀರಲ್ಲಿ ಏನಾಗುತ್ತೆ? H ಪ್ಲಸ್ ಮತ್ತೆ Cl ಮೈನಸ್ ಅಯಾನ್ಸ್ ಫಾರ್ಮೇಶನ್ ಆಗುತ್ತೆ. HNO3 ಏನಾಗುತ್ತೆ? ನೀರಿಗೆ ಹಾಕ್ತಿದಂಗೆ H ಪ್ಲಸ್ ಮತ್ತೆ NO3 2 ಮೈನಸ್ ರಿಲೀಸ್ ಆಗುತ್ತೆ, NO3 ಮೈನಸ್ ರಿಲೀಸ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ? ಫರ್ನಿಶಿಂಗ್ ಆಫ್ H ಪ್ಲಸ್ ಅಂಡ್ H ಪ್ಲಸ್ ಅಯಾನ್ಸ್ ಈಸ್ ಹ್ಯಾಪನಿಂಗ್. ಹಾಗಾಗಿ ದೇ ಶೋ ಅಸಿಡಿಕ್ ಕ್ಯಾರೆಕ್ಟರ್. ಅದೇ alcohol ಏನಾಗುತ್ತೆ? It wouldn't furnish H plus ions. Okay, and even glucose, it also doesn't furnish H plus ions. ಹಾಗಾಗಿ so ಏನಆಗಲ್ಲ, these do not show acidic character. First one done. Next one, why does an aqueous solution of an acid conduct electricity? Aqueous solution of acid conduct electricity. ಯಾಕೆ? Only in water alva acid furnishes, acid dissociates or ionizes to give H plus ions. Okay, so electricity, for conduction of electricity free ions are required, mobile electrons or free ions are required. So acid ಏನಾಗುತ್ತೆ? ನೀರಲ್ಲಿ H plus ions ಆಗಿ ಫಾರ್ಮೇಶನ್ ಆಗುತ್ತೆ ಅಲ್ವಾ? So H plus ions are helpful for conduction of electricity, as simple as that. Next, why does dry HCl gas not change the color of dry litmus paper? So dry HCl gas dry litmus paper ina color ana change ಮಾಡಲ್ಲ. ಯಾಕೆ? Same, only in water acids and bases furnish H plus and OH minus ions respectively. Dry HCl gas ಅಲ್ಲಿ ಏನಿಲ್ಲ, ನೀರ್ ಕಂಟೆಂಟ್ ಇಲ್ಲ. Dry litmus paper, it's also dry. ಹಾಗಾಗಿ H plus ions formation ಆಗೋದಿಲ್ಲ. H plus ions ಇದ್ರೆ ಮಾತ್ರ acidic nature exhibit ಆಗತ್ತೆ. ಹಾಗಾಗಿ next, fourth one, while diluting an acid, why is it recommended that the acid should be added to water and not water to the acid? ಯಾಕೆ? So as it is a very highly exothermic reaction ಅಲ್ವಾ? ಸೊ ಆಸಿಡ್ ಗೆ ನಾವು ನೀರನ್ನ ಆಡ್ ಮಾಡಿದ್ರೆ ಸ್ಪ್ಲಾಶ್ ಆಗ್ಬಿಡುತ್ತೆ, exothermic reaction. ಹಾಗಾಗಿ it is always recommended to add acid to water drop by drop with stirring, constant stirring ಇರಬೇಕು. Next, how is the concentration of hydronium ions affected when a solution of an acid is diluted? So concentration of H3O plus ions, concentration of H3O plus ions is equal to volume of acid divided by volume of the solution. Excuse me, volume of solution. So concentration of hydronium ion, H3O plus ion, affected when a solution of an acid is diluted. Volume of solution ಜಾಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ನೀರನ್ನ ಜಾಸ್ತಿ ಆಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ the concentration of hydronium ion decreases, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾಕೆ ಅಂತ ಡೀಟೇಲ್ ಆಗಿ ಬರ್ಕೊಳ್ಳಿ. ಸೊ ಕಾನ್ಸಂಟ್ರೇಷನ್ ಆಫ್ H3O plus ions will decrease on dilution as the result of the reaction between, ಏನಾಗುತ್ತೆ? as the reaction between the acids H plus ions and waters OH minus ions, resulting in the formation of H2O. H2O formation ಆಗ್ತಾ ಹೋಗುತ್ತೆ. ಸೊ upon diluting the solution, ಹಾಗಾಗಿ concentration of H3O plus ions ಕಡಿಮೆ ಆಗ್ತಾ ಹೋಗುತ್ತೆ. Next, how is the concentration of hydroxide ions affected when excess base is dissolved in a solution of sodium hydroxide? Already sodium hydroxide solution ಇದೆ, ಅದರಲ್ಲಿ OH minus ions ಇದೆ. ಸೊ ಇನ್ಯಾವುದೋ ಒಂದು ಬೇಸ್ ಅನ್ನ ಆಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾಗುತ್ತೆ? ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಮೈನಸ್ ಅಯಾನ್ಸ್ ಇನ್ಕ್ರೀಸಸ್ ಅಲ್ವಾ? KOH ಫಾರ್ ಎಕ್ಸಾಂಪಲ್ KOH ಅನ್ನ ಆಡ್ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ.
KOH ಆಡ್ ಮಾಡ್ತಿದೀವಿ ಅಂತಂದ್ರೆ ಆಲ್ರೆಡಿ ಸೋಡಿಯಂ ಹೈಡ್ರಾಕ್ಸೈಡ್ ಇದರಲ್ಲಿದೆ Na ಪ್ಲಸ್ OH ಮೈನಸ್ ಇದೆ, ಮತ್ತೆ ಎಕ್ಸಸ್ KOH ನ ಹಾಕ್ತಾ ಇದೀವಿ ಅಂತಂದ್ರೆ ಸೊ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ increases. So moving forward, you have two solutions A and B. The pH of solution A is 6 and pH of solution B is 8. Which solution has more hydrogen ion concentration? Which of this is acidic and which of this is basic? Very simple. Solution A ಇದೆ, ಆಮೇಲೆ solution B ಇದೆ. pH ನ ಕೊಟ್ಟಿದ್ದಾರೆ. pH solution A ದು ಎಷ್ಟಂತೆ? It is 6. Okay. pH of solution B is 8. ಸೊ ನಮಗೆ ಏನ್ ನೆನಪಿರ್ಬೇಕು? pH ಸ್ಕೇಲ್ ನೆನಪಿರ್ಬೇಕು ಅಲ್ವಾ? 0 to 14, 0 to 7 ಅಸಿಡಿಕ್, 7 to 14 ಬೇಸಿಕ್. ಇದು ನೆನ್ಬಿಟ್ಬಿಟ್ರೆ ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡ್ಬೋದು. pH 6 ಇದೆ ಅಂತಂದ್ರೆ ದಿಸ್ ಇಸ್ ಅಸಿಡಿಕ್ ಇನ್ ನೇಚರ್, ಅಸಿಡಿಕ್ ಇದೆ ಅಂತಂದ್ರೆ ಮೋರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ಸ್. ಸೊ pH 8 ಇದೆ ಅಂತಂದ್ರೆ ಇಟ್ ಇಸ್ ಬೇಸಿಕ್ ಇನ್ ನೇಚರ್, ಹಾಗಿದ್ರೆ so higher concentration of OH minus ions, as simple as that. Next, what effect does concentration of H plus ions have on the nature of the solutions? So what effect does concentration of H plus ions? Concentration of H plus ions increase ಆಯ್ತು ಅಂತಂದ್ರೆ acidity increases. Simple. Next, do basic solutions also have H plus ions? If yes, then why are these basic? ಸೊ ಬೇಸಿಕ್ ಸೊಲ್ಯೂಷನ್ಸ್ ಅಲ್ಲೂ ಸಹ H ಪ್ಲಸ್ ಅಯಾನ್ಸ್ ಇರುತ್ತೆ, ಆದ್ರೆ if we compare the concentration of H plus and OH minus ions, the concentration of OH minus ions will be more in basic solutions. That is why they are basic in nature. Yes, so for third question, yes, basic solutions also have H plus ions, but as the concentration of OH minus ions is more than H plus ions, these are basic. These are basic. Last question, fourth one. Under what soil condition do you think farmer would treat the soil with his fields with quicklime? ನಮ್ಗೆ ಏನ್ ಗೊತ್ತಿದೆ? Quicklime is basic in nature ಅಂತ ಗೊತ್ತಿದೆ. Calcium oxide, slate lime ಅಥವಾ calcium carbonate, these are all basic in nature. So if the soil is too acidic, in order to neutralize the soil, quicklime or any other basic substances can be used. Next, what is the common name of compound CaOCl2? Calcium hypochlorite, bleaching powder. Calcium hypochlorite. Next, name the substance which on treatment with chlorine yields bleaching powder. Yadu? Dry slaked lime. Next, name the sodium compound which is used for softening hard water. Washing soda. Na2CO3 10H2O. Na2CO3 10H2O, washing soda. Next, what will happen if a solution of sodium hydrogen carbonate is heated? So give the equation for the reaction involved. So ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. This is one of the homework questions for you. So ನಾನು ಒಂದು 3-4 homework question ಕೊಟ್ಟಿದ್ದೀನಿ. I need all of you to complete the homework please. Okay, and comment down. So homework ಮಾಡಿ ಅದನ್ನ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. So write an equation to show the reaction between plaster of Paris and water. So plaster of Paris ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? So plaster of Paris ಅಂದ್ರೆ calcium sulfate hemihydrate half H2O. Upon reacting with water, it forms
calcium sulfate, dihydrate 2H2O, gypsum. ಇದು POP, plaster of Paris. So yes, this is all for this session. NCERT line by line. So ಒಂದು ಇಡೀ ಚಾಪ್ಟರ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. So please try to solve as many questions as possible and please subscribe to the channel. I'll see you all in the next session. Thank you. Bye bye.